ಮಾತನಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ಬಿಡುಗಡೆ ಕೊಡು, ಜೀವನ ವಾಕ್ಯ ಮಾತನಾಡ, ನಿನ್ನ ದಾಸರೊಟ್ಟಿಗೆ ಮಾತನಾಡಪ್ಪ. ನೀನು ಬೋಧಿಸಿದ್ದೀನಿ ದಾಸರು ನೀನು ಮಾತನಾಡಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ವಾಕ್ಯ ನಾವು ಸ್ವೀಕರಿಸ್ತೀವಪ್ಪ, ಆ ವಾಕ್ಯಗೆ ನಾವು ಕಾಯ್ತಾ ಇದೀವಪ್ಪ. ಆ ವಾಕ್ಯಗೆ ನಾವು ಎಷ್ಟೋ ತಂದು ಎಲ್ಲಿ ಲೋಕದಲ್ಲಿ ಸಿಕ್ಕಿಲ್ಲ, ನಿನ್ನ ವಾಕ್ಯ ನಮ್ಗೆ ಸಿಕ್ಕೆತ್ತಿದ್ದೀವ್ರಿ. ಆ ವಾಕ್ಯ ನಾವು ಕಾಪಾಡ್ಕೊಂಡಿದ್ದೀವ್ರಿ, ನಮ್ಮ ಹೃದಯದಾಗ ಬಚ್ಚಿಟ್ಕೊಂತ ಕೃಪೆ ಮಾಡಪ್ಪ ಸ್ತೋತ್ರ. ಆ ವಾಕ್ಯ ನಮ್ಮ ಹೃದಯಕ್ಕೆ, ನಮ್ಮ ಸಭೆಗೆ, ನಮ್ಮ ಮನೆಗೆ ಎಲ್ಲ ಆಧರಿಸ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ. ನಿನ್ನಂತ ಆಗ್ಬೇಕು ದೇವ್ರಿ, ನಿನ್ನ ವಾಕ್ಯಗಳು ಬೇಕು, ನಿನ್ನ ಹಾಡುಗಳು ಬೇಕು, ನಿನ್ನ ಆರಾಧನೆ ಬೇಕು, ನಿನ್ನ ಪರಿಶುದ್ಧ ಅಭಿಷೇಕ ಬೇಕಂತ ನಾವು ಪ್ರಾರ್ಥಿಸ್ತೇವಪ್ಪ. ಬಿಡುಗಡೆ ಕೊಡು, ಜಯ ಕೊಡು, ಅದ್ಭುತ ಮಾಡಪ್ಪ ಸ್ತೋತ್ರ ಮಾಡ್ತೇನಪ್ಪ. ಯೇಸುವೇ ನಿಮ್ಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ದೇವ. ಪವಿತ್ರಾತ್ಮ ತಂದೆ ನಿಮ್ಗೆ ಸ್ತೋತ್ರ, ಪರಲೋಕ ತಂದೆ ನಿಮ್ಗೆ ಸ್ತೋತ್ರ ಅಪ್ಪ. ಅನುದಿನ ಅನುಶಾಲ ನಮ್ಮ ಜೊತೆಲಿ ಬಾ ಸ್ವಾಮಿ, ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ಕೋಟಿ ವಂದನೆ, ಕೋಟಿ ಮಹಿಮೆ ಸಪ್ಪ, ನಿಮ್ಗೆ ಸ್ತೋತ್ರ, ಸ್ತೋತ್ರ ಮಾಡ್ತೇನಪ್ಪ. ಪರಿಶುದ್ಧಾತ್ಮ ತಂದೆ ನಿಮ್ಗೆ ಸ್ತೋತ್ರ, ಪರಲೋಕ ತಂದೆ ನಿಮ್ಗೆ ಸ್ತೋತ್ರಪ್ಪ. ದೇವಾದಿ ದೇವನೇ, ರಾಜಾದಿ ರಾಜನೇ ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ಎಲ್ಲ ಈಶ್ವರನ ಪಾದ ಒಪ್ಪಿಸಿ ನಾನು ಬೇಡುತ್ತೇನೆ ನನ್ನ ಪರಲೋಕ ಜೀವ ತಂದೆ. ಬಾಪ ಟೈಮ್ ಆಯ್ತು. ಅಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಈ ದಿನ ಕೆಲವೊಂದು ಹಾಡುಗಳ ಮುಖಾಂತರವಾಗಿ ದೇವರ ಹೆಸರನ್ನು ಮಹಿಮೆ ಪಡಿಸುವವರಾಗೋಣ. ಗೋಣಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ ಎಂಬ ಹಾಡನ್ನು ಹಾಡೋಣ. ಹಾಡಿನ ಸಂಖ್ಯೆ 304ರಲ್ಲಿ ಒಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡುವವರಾಗಿರೋಣ. ಹಾಡಿನ ಸಂಖ್ಯೆ 304. ಗೋಣಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂಗೀತದಿಂದ
ಕುಲ ಭಾಷೆ ದೇಶದ ಎಲ್ಲಾ ಜನರು ಕೂಡ ಯೇಸುವನ್ನ ಸ್ತುತಿಸುವುದು ಅದು ನಮ್ಮೆಲ್ಲರಿಗೆ ಆಶೀರ್ವಾದವಾಗಿದೆ. ಹಲ್ಲೆಲೂಯಾ ಅಂತ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಇನ್ನೂ ಕೆಲವು ಹಾಡುಗಳನ್ನು ಹಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಹಾಡಿನ ಸಂಖ್ಯೆ 8ನೇ ಹಾಡನ್ನು ಕೂಡ ನಾವು ಹಾಡಿಕೊಳ್ಳುವವರಾಗಿರೋಣ. ಹಾಡಿನ ಪುಸ್ತಕದಲ್ಲಿ ನಂಬರ್ 8 ಮಹಿಮೆ ರಾಜನು ಮಹಿಮೆಯಿಂದ ಬರುವನು ಮೈಗದೊಳೆ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಮಹಿಮೆಯ ರಾಜನು ಮಹಿಮೆಯಿಂದ ಬರುವನು ಮೇಘದೊಳು. ಮಹಿಮೆಯ ರಾಜನು ಮಹಿಮೆಯಿಂದ ಬರುವನು ಮೇಘದೊಳು. ಆ ದಿನ ಮಹಾ ಆನಂದದ ದಿನ. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರುವ ಕೈ ಕೊಟ್ಟು ಹೇಳಿ, ದೇವರು ನಿಮ್ಮನ್ನು ಆನಂದ ಪಡಿಸೋ ದಿನ ಬೇಗ ಬರ್ತಾ ಇದೆ ನನಗೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸುವಿನ ರಹಸ್ಯ ಬರೋಣ, ಅದು ಈಗಲೇ ಬಂದ್ರೆ ಇವತ್ತೇ ನಾವು ದೇವರ ರಾಜ್ಯವನ್ನ ಸೇರಿ ಅಲ್ಲಿ ಆತನೊಂದಿಗೆ ಮಹಾ ಆನಂದದಲ್ಲಿ ಸೇರುವವರಾಗಿದ್ದೇವೆ. ಹಲ್ಲೆಲೂಯಾ.
ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಮತ್ತೊಂದು ಹಾಡು ಹಾಡಿ ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ಹಾಡಿನ ಸಂಖ್ಯೆ 82ನೇ ಹಾಡು. ಅದನ್ನು ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದೆಂಬ ಹಾಡನ್ನು ಹಾಡಿ ನಾವು ದೇವರ ಹೆಸರನ್ನು ಮಹಿಮೆ ಪಡಿಸೋಣ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಏನು ನಿನಗೆಂದು ಸಂಭವಿಸಲು ಆಗದೆ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಏನು ನಿನಗೆಂದು
ಹಾಕಿರ್ತಾನೆ, ಬೇಳೆಯನ್ನು ಹಾಕಿರ್ತಾನೆ. ಹಲ್ಲೆಲೂಯಾ. ಆ ಬೇಳೆಯನ್ನ ದಾಟಿ ಶತ್ರುವಾದ ಸೈತಾನನು ಬರದ ಹಾಗೆ ನಮ್ಮ ದೇವರು ನಮ್ಮನ್ನು ಕಾಪಾಡಲು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮತ್ತೆ ಕರ್ತನಲ್ಲಿ ನಮ್ಮ ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹಾಗಾದ್ರೆ ನಾವು ಮಾಡುವ ಒಂದು ಪ್ರಾರ್ಥನೆ, ಒಂದು ಆರಾಧನೆ, ಒಂದು ಹಾಡು, ಒಂದು ವಾಕ್ಯ ಕೂಡ ಯಾವುದು ಕೂಡ ವ್ಯರ್ಥವಾಗಿ ಹೋಗೋದಿಲ್ಲ. ಯಾಕಂದ್ರೆ ನಾವು ಮಾಡುವ ಪ್ರತಿಯೊಂದು ಆರಾಧನೆಗೂ ನಮ್ಮ ಪ್ರಾರ್ಥನೆಗೂ ದೇವರು ತಕ್ಕ ಸಮಯದಲ್ಲಿ ಕೊಡ್ತಾನೆ. ಹಲ್ಲೆಲೂಯಾ. ಅಂತ ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಸ್ವಲ್ಪ ಸಮಯ ನೀಡೋಣ, ನಾವು ಆರಾಧನೆಯನ್ನು ಮಾಡಿಕೊಳ್ಳುವವರಾಗಿರೋಣ. ನಾವೆಲ್ಲರೂ ಹೇಳೋಣ, ನಾವು ಕಣ್ಣುಗಳನ್ನು ಮುಚ್ಚೋಣ. ದೇವರನ್ನ ಗುರುತಿಸಿ ನೋಡುತ್ತಾ ನಮ್ಮ ದೇವರು ನಮ್ಮನ್ನು ಕಳೆದ ವಾರವೆಲ್ಲ ಕಾಪಾಡಿ ನಡೆಸಿರುವುದಕ್ಕಾಗಿ ನಾವು ಆತನ ಸನ್ನಿಧಾನಕ್ಕೆ ಬಂದು ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೌದು ದೇವರೇ, ಕಳೆದ ವಾರವೆಲ್ಲ ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗಲಿಂದ ನೀನು ಕಾಪಾಡಿ ನಡೆಸಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಕೇಡುಗಳಿಂದ ಗಂಡಾಂತರಗಳಿಂದ ನಮ್ಮನ್ನು ಗಮನಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ನಮ್ಮ ಕಾಲು ಕಲ್ಲಿಗೆ ತಗೊಳ್ಳದ ಹಾಗೆ ನೀನೇ ನಮ್ಮನ್ನ ಕರದಲ್ಲಿ ಹಿಡಿದು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದೇವೆ ದೇವರಾತ್ಮನೆ. ಓ ದೇವರೇ, ನಾವು ಬಲದಿಂದ ನಿಂತಿರುವುದಲ್ಲಪ್ಪ, ನೀನೇ ನಿನ್ನ ಬಲವನ್ನ ನಮಗೆ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಆದ್ರಿಂದಲೇ ಭಕ್ತನಾದ ದಾವೀದನು ಹೇಳುವ ಹಾಗೆ, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನಮಗೆ ಶಾಶ್ವತವಾದದ್ದು ಎಂಬುದಾಗಿ ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದೇವ್ರೇ, ಈ ದಿನ ನಾವೆಲ್ಲರೂ ಉಳಿದಿರುವುದು, ನಿನ್ನ ಸಮ್ಮುಖಕ್ಕೆ ಬಂದಿರುವುದು, ಇದು ನಿನ್ನ ಮಹಾ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ಕೆಲವರು ವ್ರತಪೂರ್ವಕಗಳಲ್ಲೂ ಕೆಲವರು ಆಶೀರ್ವಾದಗಳಲ್ಲೂ ಹೆಚ್ಚಳ ಪಡುವುದಾದ್ರು, ನಾವಾದ್ರೂ ನಮ್ಮ ಕರ್ತನಲ್ಲೇ ಹೆಚ್ಚಳ ಪಡುವವರಾಗಿದ್ದೇವೆ. ಹೌದೇವ್ರೇ, ನಿನ್ನಲ್ಲಿ ಮಾತ್ರವೇ ನಾವು ಹೆಚ್ಚಳ ಪಡುವಲು ಸಾಧ್ಯಪ್ಪ. ನಾವು ನಮ್ಮ ಬಲದಲ್ಲಿ ಹೆಚ್ಚಳ ಪಡುವುದಿಲ್ಲ ದೇವ್ರೆ, ನಮ್ಮ ಶಕ್ತಿಯನ್ನ ನಾವು ನಂಬುವುದಿಲ್ಲ ದೇವ್ರೆ. ನಾವು ನಿಮ್ಮ ಶಕ್ತಿಯನ್ನು ನಂಬುವವರಾಗಿದ್ದೇವೆ ದೇವ್ರೆ. ನಾವು ನಮ್ಮ ಜ್ಞಾನವನ್ನೆಲ್ಲ ನಂಬುವುದಿಲ್ಲ ದೇವ್ರೆ, ನಾವು ನಿನ್ನ ಜ್ಞಾನವನ್ನ ನಂಬುವವರಾಗಿದ್ದೇವೆ ದೇವ್ರೆ. ಯಾಕೆಂದ್ರೆ ನೀನು ನಮ್ಮ ನಿರೀಕ್ಷೆ, ನೀನೇ ನಮ್ಮ ಆಸರೆ ಆಗಿರುವುದಕ್ಕಾಗಿ ಸ್ತೋತ್ರ. ನೀ ನಮ್ಮ ಬಲವಾದ ಕೋಟೆ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತಾ ಇದ್ದೇವೆ ದೇವರೇ. ಓ ಕರ್ತನೆ, ಯಾರಿಗೆ ಯೆಹೋವನು ದೇವರಾಗಿದ್ದಾನೆ ಅವರು ಭಾಗ್ಯವಂತರು ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ. ಓ ಕರ್ತನೆ, ನಮ್ಮ ಭಾಗ್ಯವಂತರನ್ನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಅನ್ಯರು ಪರದೇಶದವರಾಗಿದ್ದಂತ ನಮ್ಮನ್ನ ನಿನ್ನ ಸ್ವಂತ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ದೇವರೇ, ರಕ್ಷಣೆ ಎಂಬುದು ಕೇವಲ ಇಸ್ರಾಯೇಲ್ ಜನರಿಗೆ ಇದ್ದಂತ ರಕ್ಷಣೆ ಅಲ್ಲ ದೇವರೇ. ನಿಮ್ಮ ಹೊಸ ಒಡಂಬಡಿಕೆಯ ಮೂಲಕವಾಗಿ ಲೋಕದ ಎಲ್ಲ ಸಕಲ ಕುಲ ಭಾಷೆ ಜನರಿಗೂ ನೀನು ನಿನ್ನ ರಕ್ಷಣೆಯನ್ನ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವರೇ. ಅಪ್ಪ, ನಾವು ರಕ್ಷಣೆ ಹೊಂದದೆ ಹೋಗಿದ್ರೆ ಈಗ ನಾವು ನರಕದ ಪಾಲಾಗಿ ಹೋಗುತ್ತಿದ್ದೇವಲ್ಲಪ್ಪ ದೇವರೇ. ನರಕಕ್ಕೆ ಹೋಗುತ್ತಿದ್ದಂತ ನಮ್ಮನ್ನ ನೀನು ಪರಲೋಕಕ್ಕೆ ಬರುವಂತ ಕೃಪೆಯನ್ನ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾರ್ಯಾರೆಲ್ಲ ಯೇಸುವಿನಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅಂತ ಹೇಳಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಿನ್ನಲ್ಲಿ ನಾವು ನಂಬಿಕೆ ಇಡುವಂತ ಕೃಪೆಯನ್ನ ನೀನೇ ನಮಗೆ ದಯಪಾಲಿಸಿದ್ದಕ್ಕಾಗಿ ನಾವು ನಿಮಗೆ ವಂದನೆಯನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ನಿನಗೆ ಮಹಿಮೆ ಉಂಟಾಗಲಿ ಕರ್ತನೇ, ನಿನಗೆ ಘನತೆ ಹೊರಡು ಎಂದೆಂದಿಗೂ ಶಾಶ್ವತ ನಿನಗೆ ಮಹಾಕೃಪೆ ಸಲ್ಲಲಿ ಕರ್ತನೇ. ಅಪ್ಪ ಕರ್ತನೇ, ಅರಮನೆಯಲ್ಲಿ 100 ವರ್ಷ ಕಳೆಯುವುದಕ್ಕಿಂತ ದೇವರೇ ನಿನ್ನ ಸನ್ನಿಧಾನದಲ್ಲಿ ಕಳೆಯುವ ಒಂದೇ ದಿನ ಸಾವಿರಾರು ವರ್ಷಗಳಿಗಿಂತಲೂ ಶ್ರೇಷ್ಠವಾಗಿರುವುದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ಸಮ್ಮುಖದಲ್ಲಿ ನಾವು ಕಳೆಯುವ ಒಂದು ಕ್ಷಣ ಸಾವಿರಾರು ವರ್ಷಗಳಿಗಿಂತ ಶ್ರೇಷ್ಠವಾಗುತ್ತದೆ. ಕರ್ತನೇ, ಆಶೀರ್ವದಿಸಿ ನಡೆಸು. ಯಾಕೆಂದ್ರೆ ನಿನ್ನ ಸನ್ನಿಧಾನದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ, ನಿನ್ನ ಬಲಗೆಯಲ್ಲಿ ಶಾಶ್ವತವಾದ ಭಾಗ್ಯವಿದೆ ಎಂಬುದಾಗಿ ವಾಗ್ದಾನವನ್ನ ಮಾಡಿದ ದೇವರೇ. ಒಂದಪ್ಪ, ನಿನ್ನ ಸನ್ನಿಧಾನದಲ್ಲಿ ಇರುವಂತಹ ಪರಿಪೂರ್ಣವಾದ ಸಂತೋಷವನ್ನ ನಾವು ನಿನ್ನ ಮಕ್ಕಳಾದ ಜನರು ದೇವರೇ ನಾವು ಅನುಭವಿಸುವಂತೆ ಆಶೀರ್ವದಿಸು ದೇವರೇ. ಅಪ್ಪ ದೇವರೇ, ಭೂಮಿಯಿಂದ ಆರಾಧನೆ ಮಾಡುವಂತದ್ದು ಅತಿ ಬೇಗನೆ ನೀನು ರಹಸ್ಯ ಗುಣದ ಮುಖಾಂತರ ನಿಲ್ಲಿಸುವಾಗ ಆದ ಕಾರಣ ದೇವರೇ, ನಿನ್ನ ರಹಸ್ಯವನ್ನ ಬರೋದವರೆಗೂ ನಮಗೆ ನೀನು ಸಮಯ ಕೊಟ್ಟಿರುವಾಗ ದೇವರೇ ನಾವು ಈ ಭೂಮಿಯಿಂದ ನಿಮ್ಮನ್ನ ಆರಾಧನೆ ಮಾಡುವಂತ ಆಶೀರ್ವದಿಸು ದೇವರೇ. ಓ ಕರ್ತನೇ, ನಿನ್ನ ರಹಸ್ಯ ಗುಣ ಬಂದ್ರೆ ನಿನ್ನ ಮುಖಾಮುಖಿಯಾಗಿ ನಿಮ್ಮನ್ನ ಆರಾಧನೆ ಮಾಡುವಂತ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆದ್ರಿಂದಲೇ ಕರ್ತನೆ, ಇದು ಆರಾಧಿಸಲು ಬೆಲೆಯುಳ್ಳ ಅವಕಾಶ ಎಂಬುದಾಗಿ ನೀನು ಭಕ್ತರ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ಯಾಕೆಂದ್ರೆ ಮುಂದೆ ಉಪದ್ರವವು ನಮ್ಮ ಕಾಲವು ನೀನು ನೇಮಕ ಮಾಡಿರುವಾಗ ದೇವರೇ, ಆ ಉಪದ್ರವ ಕಾಲಕ್ಕೆ ಬರುವುದಕ್ಕಿಂತ ಮುಂಚೆ ದೇವರೇ, ಈ ಕೃಪೆಯ ಕಾಲದಲ್ಲೇ ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆಪಡಿಸಿ ನಿನ್ನ ಮಹಿಮೆಯ ರಾಜ್ಯವನ್ನು ಸೇರುವಂತೆ ಆಶೀರ್ವದಿಸಿ ನಾವು ಬೆಳೆಯುವವರಾಗಿದ್ದೇವೆ ದೇವರೇ. ನಾಯಿ ಮಾಡುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ.
ನಿಮ್ಮನ್ನೇ ನಾವು ಘನಪಡಿಸಿ ಆರಾಧಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು ದೇವರೇ. ಓ ದೇವರೇ, ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿಮ್ಮನ್ನೇ ನಾವು ಆರಾಧನೆ ಮಾಡುವಂತ ದೇವರೇ. ಯಾಕೆಂದ್ರೆ ಆರಾಧನೆಗೆ ಅರಸನು ಯಜಮಾನನು ನೀನಾಗಿರುವುದಕ್ಕಾಗಿ ನಿನ್ನ ಮಕ್ಕಳಾದ ನಾವು ನಿಮ್ಮನ್ನು ಆರಾಧಿಸಿ ನಿಮ್ಮನ್ನು ಮಹಿಮೆಪಡಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸುವ ಆತ್ಮನೇ, ಅದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತದೆ. ರಾಜ ನಿಮ್ ಸನ್ನಿಧಿಯಲ್ಲಿ ಇರುವೆನಯ್ಯ, ಮನಸಾರೆ ಆರಾಧಿಸುತ್ತಾ ಬದುಕುವೆನಯ್ಯ. ರಾಜ ನಿಮ್ ಸನ್ನಿಧಿಯಲ್ಲಿ ಇರುವೆನಯ್ಯ, ಮನಸಾರೆ ಆರಾಧಿಸುತ್ತಾ ಬದುಕುವೆನಯ್ಯ. ನಾನಿರೋದಿಲ್ಲಯ್ಯ, ನಾ ಬದುಕುವುದಿಲ್ಲಯ್ಯ, ನಾನಿರೋದಿಲ್ಲಯ್ಯ, ನಾ ಬದುಕುವುದಿಲ್ಲಯ್ಯ. ನೀನು ಇಲ್ಲದೆ ನಾನಿರೋದಿಲ್ಲಯ್ಯ, ನಿನ್ನ ಜೊತೆ ಇಲ್ಲದೆ ನಾ ಬದುಕುವುದಿಲ್ಲಯ್ಯ. ನೀನು ಇಲ್ಲದೆ ನಾನಿರೋದಿಲ್ಲಯ್ಯ, ನಿನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ. ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ, ಆರಾಧಿಸಲು ಬೆಲೆಯುಳ್ಳ ಅವಕಾಶ. ನಿನ್ನ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ, ಆರಾಧಿಸಲು ಬೆಲೆಯುಳ್ಳ ಅವಕಾಶ. ಕಳೆದುಕೊಂಡ ಎಲ್ಲವನ್ನು ನನಗೆ ಕೊಡುವುದಕ್ಕೆ ಬಾಧೆಗಳಿಂದ ನನ್ನನ್ನು ಬದುಕಿಸಲು. ಕಳೆದುಕೊಂಡ ಎಲ್ಲವನ್ನು ನನಗೆ ಕೊಡುವುದಕ್ಕೆ ಬಾಧೆಗಳಿಂದ ನನ್ನ ಬದುಕಿಸಲು. ನೀನೇ ಬರದೆ ಹೋದ್ರೆ ನಾನೇನಾಗುವೆನೋ ಅಪ್ಪ, ನೀನೇ ಬರದೆ ಹೋದ್ರೆ ನಾನೇನಾಗುವೆನೋ. ನಾನಿರೋದಿಲ್ಲಯ್ಯ, ನಾ ಬದುಕುವುದಿಲ್ಲಯ್ಯ, ನಾನಿರೋದಿಲ್ಲಯ್ಯ, ನಾ ಬದುಕುವುದಿಲ್ಲಯ್ಯ. ನೀನು ಇಲ್ಲದೆ ನಾನಿರೋದಿಲ್ಲಯ್ಯ, ನಿನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ. ನೀನು ಇಲ್ಲದೆ ನಾನಿರೋದಿಲ್ಲಯ್ಯ, ನಿನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ. ಒಂಟಿತನ ನನ್ನನ್ನು ಬಾಧಿಸಿದರು, ಮನುಷ್ಯರೆಲ್ಲರೂ ನನ್ನ ತಪ್ಪು ಹಿಡಿದರು. ಒಂಟಿತನ ನನ್ನನ್ನು ಬಾಧಿಸಿದರು, ಮನುಷ್ಯರೆಲ್ಲರೂ ನನ್ನ ತಪ್ಪು ಹಿಡಿದರು. ಒಬ್ಬನಿಗನೇ ಸಾವಿರ ಜನ ಎಂದೆಡೆ ನಾನಿರುವೆನು, ಭಯ ಪಡಬೇಡ ಅಂದೆ. ಒಬ್ಬನಿಗನೇ ಸಾವಿರ ಜನ
ಜೀವಕ್ಕೆ ಕರ್ತ ನೀನೇ ನನ್ನ ಆಶ್ರಯ ದಾರಿಲಿ ನಡೆಯುವುದೇ ನನಗೆಷ್ಟೋ ಇಷ್ಟವು ನಿನಗೆ ಮೀರಿದ ದೇವರೇ ಇಲ್ಲಯ್ಯ ನಿನಗೆ ಮೀರಿದ ದೇವರೇ ಇಲ್ಲಯ್ಯ ನಾನಿರೋದಿಲ್ಲಯ್ಯ ನಾ ಬದುಕುವುದಿಲ್ಲಯ್ಯ ಇರೋದಿಲ್ಲಯ್ಯ ನಾ ಬದುಕುವುದಿಲ್ಲಯ್ಯ ನೀನು ಇಲ್ಲದೆ ನಾನಿರೋದಿಲ್ಲಯ್ಯ ನನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ ನೀನು ಇಲ್ಲದೆ ನಾನಿರೋದಿಲ್ಲಯ್ಯ ನನ್ನ ಜೊತೆ ಇಲ್ಲದೆ ನಾ ಬದುಕುವುದಿಲ್ಲಯ್ಯ ರಾಜ ನಿನ್ನ ಸನ್ನಿಧಿಯಲ್ಲೇ ಇರುವೇನಯ್ಯ ಮನಸಾರೆ ಆರಾಧಿಸ್ತಾ ಬದುಕುವೆನಯ್ಯ ರಾಜ ನಿನ್ನ ಸನ್ನಿಧಿಯಲ್ಲೇ ಇರುವೇನಯ್ಯ ಮನಸಾರೆ ಆರಾಧಿಸ್ತಾ ಬದುಕುವೆನಯ್ಯ ನಾನಿರುವುದಿಲ್ಲಯ್ಯ ನಾ ಬದುಕುವುದಿಲ್ಲಯ್ಯ ನಾನಿರುವುದಿಲ್ಲಯ್ಯ ನಾ ಬದುಕುವುದಿಲ್ಲಯ್ಯ ನೀನು ಇಲ್ಲದೆ ನಾನಿರೋದಿಲ್ಲಯ್ಯ ನನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ ನೀನು ಇಲ್ಲದೆ ನಾನಿರೋದಿಲ್ಲಯ್ಯ ನಿನ್ನ ಜೊತೆ ಇಲ್ಲದೆ ನಾನಿರೋದಿಲ್ಲಯ್ಯ ಹೌದು ದೇವ್ರೇ ನೀನು ನಮ್ಮ ಜೊತೆಲಿಲ್ಲದಿದ್ರೆ ನಾವು ಇರಲು ಸಾಧ್ಯವಿಲ್ಲ ದೇವ್ರೆ ಅಪ್ಪ ದೇವ್ರೇ ನಿನ್ನ ಪ್ರಾಣವನ್ನ ಕೊಟ್ಟು ನಮ್ಮ ಪ್ರಾಣವನ್ನ ಬದುಕಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವ್ರೆ ಅಪ್ಪ ನಿನ್ನ ರಕ್ತವನ್ನ ಸುರಿಸಿ ನಮ್ಮೆಲ್ಲ ಪಾಪಗಳನ್ನ ತೊಳೆದು ನೀನು ಶುದ್ಧ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ದೇವ್ರೆ ಯಾಕೆಂದ್ರೆ ನಿನ್ನ ರಕ್ತ ಮುಂದೆ ಸಕಲ ಪಾಪಗಳನ್ನ ತೊಳೆದು ಎಲ್ಲರನ್ನು ಶುದ್ಧ ಮಾಡುವಂತಹ ಮಹಾ ಪರಿಶುದ್ಧವಾದಂತ ರಕ್ತ ಅದು ಯೇಸುವೇ ನಿನ್ನ ರಕ್ತವಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವ್ರೆ ನಿನ್ನ ರಕ್ತಕ್ಕೆ ಆಸಕ್ತಿ ಇರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವ್ರೆ ಓ ನಿನ್ನ ರಕ್ತದಿಂದ ನಮ್ಮನ್ನ ಕೊಂಡುಕೊಂಡಿದ್ದಕ್ಕಾಗಿ ಸ್ತೋತ್ರ ದೇವ್ರೆ ಅಪ್ಪ ನಮ್ಮನ್ನ ಯಾವ ಉದ್ದೇಶಕ್ಕಾಗಿ ನೀನು ಕೊಂಡುಕೊಂಡಿದ್ಯೋ ಆ ಉದ್ದೇಶಕ್ಕಾಗಿ ನಾವು ಉಪಯೋಗಕ್ಕೆ ಬರುವ ಪಾತ್ರೆಗಳಂತೆ ನೀನೇ ನಮ್ಮನ್ನ ಉಪಯೋಗಿಸಿ ನಡೆಸುವುದೇವ್ರೆ ಅದು ಶತ್ರುವಾದ ಸೈತಾನನ ಕೋಟೆ ಕತ್ತುಗಳನ್ನೆಲ್ಲವನ್ನ ಧ್ವಂಸಗೊಳಿಸುವುದಕ್ಕಾಗಿ ಉಪಯೋಗಿಸಿ ನಡೆಸುವುದೇವ್ರೆ ಸೈತಾನನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕಾಗಿ ನಿಂತನೆ ಉಪಯೋಗಿಸಿ ನಡೆಸುವುದೇವ್ರ ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ಓ ದೇವ್ರೆ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನ ಮಾಡಲು ಶಕ್ತನಾದ ದೇವರು ಇನ್ನು ನಮ್ಮ ದೇವರಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವ್ರೆ ಓ ಕರ್ತನೇ ನಿನಗೆ ಮಹಿಮೆ ಉಂಟಾಗಲಿ ನಿನಗೆ ಘನತೆ ಗೌರವ ಎಲ್ಲವೂ ಎಂದೆಂದಿಗೂ ಶಾಶ್ವತ ನಿನಗೆ ಮಾತ್ರವೇ ಸಲ್ಲಲಿ ಎಂದು ನಾವು ಬೇಡುವವರಾಗಿದ್ದೇವೆ ದೇವ್ರೆ ನಿನ್ನನ್ನೇ ನಾವು ಆರಾಧಿಸಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ ನೀನೇ ನಿನ್ನ ಕೃಪೆಯಿಂದ ನಮಗೆ ದೇಹ ಪಾಲಿಸಿ ಆಶೀರ್ವದಿಸಿ ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವ್ರೆ ಓ ಕರ್ತನೇ ನಾವು ನಿಂತಿದ್ದಲ್ಲಪ್ಪ ನೀನೇ ನಮ್ಮನ್ನ ನಿಲ್ಲಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ದೇವ್ರೆ ನಿಂತಿದ್ದವನು ತಾನು ಬೀಳದೆ ಇರಲಿ ಎಂದು ನೆನೆಸಿಕೊಳ್ಳಲಿ ಎಂದು ದೇವ್ರೆ ನೀನು ನಮ್ಗೆ ಹೇಳಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ಒಬ್ಬ ಆದ್ರಿಂದ ಕರ್ತನೆ ನಮ್ಮನ್ನ ನಿಲ್ಲಿಸಿದ್ದು ನೀನಾಗಿರುವುದಕ್ಕಾಗಿ ಸ್ತೋತ್ರ ಎಲ್ಲೋ ಲೋಕದಲ್ಲಿ ನಾಶವಾಗಿ ಹೋಗಬೇಕಿದ್ದಂತ ನಮ್ಮನ್ನ ಇದೇನ ನೀನು ಉಳಿಸಿ ಇದುವರೆಗೂ ನೀನು ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರ ನಮ್ಮ ಕುಟುಂಬಗಳನ್ನು ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರ ನಮ್ಮ ಸಭೆಗಳನ್ನು ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವ್ರೆ ಮಾಡಿದ ಉಪಕಾರಗಳೆಲ್ಲವನ್ನ ನೆನೆಸುತ್ತಾ ನಿನ್ನ ಸಮ್ಮುಖದಲ್ಲಿ ಸ್ತೋತ್ರವನ್ನ ಸಲ್ಲಿಸುವಂತ ಈ ಕೃಪೆಯನ್ನ ಅವಕಾಶವನ್ನ ಸಮಯವನ್ನ ಈ ದಿನವನ್ನ ಎಲ್ಲವನ್ನ ಸೃಷ್ಟಿ ಮಾಡಿದ್ದು ಇದು ನೀನಾಗಿದ್ದೀಯ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ದೇವ್ರೆ ನಿನ್ನಿಂದ ಸೃಷ್ಟಿಸಲ್ಪಟ್ಟಂತ ನಿನ್ನ ಜನರಾದ ನಾವು ದೇವ್ರೆ ನಮ್ಮ ಸೃಷ್ಟಿಕರ್ತನ ನಿರ್ಮಾಣಿಕನಾದ ಕರ್ತನೆ ನಿಮಗೆ ನಾವು ಸ್ತೋತ್ರವನ್ನ ಸಲ್ಲಿಸುವಂತ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ನಿಮ್ಮನ್ನ ಇನ್ನು ಮಹಿಮೆ ಪಡಿಸಿ ನಿಮ್ಮನ್ನ ಇನ್ನೂ ಹೆಚ್ಚಾಗಿ ಆರಾಧಿಸುವಂತೆ ನಿನ್ನ ಕೃಪೆಯನ್ನ ನಮ್ಗೆ ಅನುಗ್ರಹಿಸಿ ಆಶೀರ್ವದಿಸಿ ನಡೆಸಪ್ಪ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ಹಲ್ಲೆಲೂಯ ನಿನ್ನ ಸ್ತುತಿಸುವೆನಯ್ಯ ಓ యేసయ్య ನಿನ್ನ ಸೇವಿಸುವೆನಯ್ಯ ನಿನ್ನ ಸ್ತುತಿಸುವೆನಯ್ಯ ಓ యేసయ్య ನಿನ್ನ ಸೇವಿಸುವೆನಯ್ಯ ನೀನೇ ನನ್ನ ಮಾರ್ಗವು
ನನ್ನ ರಕ್ಷಣೆ ವಿಮೋಚನೆಯಾದುದು. ನಿನಗೆ ಸಾಟಿ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ನಿನಗೆ ಸಾಟಿ ದೇವರಿಲ್ಲಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ. ನಿನ್ನ ಸ್ತುತಿಸುವೆನಯ್ಯ ಓ యేసయ్య, ನಿನ್ನ ಸೇವಿಸುವೆನಯ್ಯ. ನಿನ್ನ ಸ್ತುತಿಸುವೆನಯ್ಯ ಓ యేసయ్య, ನಿನ್ನ ಸೇವಿಸುವೆನಯ್ಯ. ಇಸಾಕನನ್ನು ಕಾಪಾಡಲು ಕುರಿಯನ್ನು ಬಚ್ಚಿಟ್ಟೆ, ನನ್ನನ್ನು ಕಾಪಾಡಲು ನೀನೇ ಬಲಿಯಾಗಿ ಬರಲಾರೆ. ಇಸಾಕನನ್ನು ಕಾಪಾಡಲು ಕುರಿಯನ್ನು ಬಚ್ಚಿಟ್ಟೆ, ನನ್ನನ್ನು ಕಾಪಾಡಲು ನೀನೇ ಬಲಿಯಾಗಿ ಬರಲಾರೆ. ನಿನ್ನಂತ ದೇವರ್ಯಾರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ನಿನ್ನಂತ ದೇವರ್ಯಾರಯ್ಯ ಈ ಲೋಕದಲ್ಲಿ, ನಿನ್ನಂತ ದೇವರಿಲ್ಲಯ್ಯ. ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ ನಿನ್ನನ್ನು, ಆರಾಧಿಸುವೆ
ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ್ರ ಕೆಲಸ ಇಲ್ಲ ಅಂತ ಕೆಲಸ ಇಲ್ಲದೆ ಮನೆ ಕೂತಿರ್ಬೇಕಾದ್ರೆ ಅಮ್ಮ ಹತ್ರ ಹೇಳಿ ಪ್ರೇಯರ್ ಮಾಡಿಸ್ಕೊಂಡು ದೇವರು ಒಂದು ಅದ್ಭುತ ಮಾಡಿದ್ದಾರೆ. ದೇವ್ರು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ಆಫೀಸ್ಗೆ ಹೋಗದೆ ಮನೇಲೆ ಕೆಲಸ ಮಾಡೋಕ್ಕೆ. ಹಾಗೆ ಆಫೀಸ್ ಕಡೆಯವರು ನನ್ನ ಫೋನಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಅದಕ್ಕೂ ಕೂಡ ಪ್ರೇಯರ್ ಮಾಡಿದಾಗ ಆಫೀಸ್ ಕಡೆಯವರೇ ಅವ್ರದ್ದು ಒಂದು ಸಿಮ್ಮು ಮತ್ತು ಫೋನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರಿಗೆ ಕೋಟಿ ಅನ್ಕೊಟ್ಟು ಸ್ತೋತ್ರ. ನಾವು ಅದಕ್ಕೆ ದೇವ್ರ ತಕ್ಕ ಸಮಯದಲ್ಲಿ ಉತ್ತರವನ್ನು ಕೊಡುವವನಾಗಿದ್ದಾನೆ. ಹಾಲೆಲೂಯ. ಅವ್ರ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಕೂಡ ಸರಿಯಾದ ಟೈಮಿಗೆ ಕರೆಕ್ಟ್ ಆಗಿರುವಂತಹ ಒಳ್ಳೆ ಕೆಲಸವನ್ನು ದೇವರು ಒದಗಿಸಿಕೊಂಡಿದ್ದಾನೆ. ಹಾಲೆಲೂಯ. ಹಾಗಾದ್ರೆ ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳುವಂತಹ ದೇವರಾಗಿದ್ದಾನೆ. ಆತನನ್ನು ನೀವು ಎಷ್ಟೊತ್ತಲ್ಲಿ ಯಾವ ಪ್ರೇಯರ್ ಮಾಡಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಾಯಂಕಾಲ ಯಾವ ಸಮಯದಲ್ಲೂ ಪ್ರಾರ್ಥನೆ ಮಾಡಿದ್ರು ಕೂಡ ಎಲ್ಲಾ ಸಮಯದಲ್ಲೂ ನಮ್ಮ ಪ್ರಾರ್ಥನೆ ಉತ್ತರ ಕೊಡುವಂತ ದೇವರು ನಮ್ಮ ದೇವರಾಗಿದ್ದಾನೆ. ಹಾಲೆಲೂಯ. ನಮ್ಮ ಸ್ನೇಹಿತರು ನಾವು ಫೋನ್ ಮಾಡುವಾಗ ಅವ್ರು ಎತ್ತಾರೆ, ಎತ್ತಲು ಹೋಗುತ್ತಿಲ್ಲ. ಆದ್ರೆ ನಾವು ಪ್ರಾರ್ಥನೆ ಮಾಡಿದಾಗ ದೇವ್ರ ತಾಕತ್ತೈತಿ. ಹಲೋ, ನಾನಿದ್ದೇನು ಮಗನೇ, ನಾನೇನು ಕಾಪಾಡ್ತೀನಿ ಅಂತ ಹೇಳಿ ದೇವ್ರ ಕರೆಕ್ಟ್ ಆಗಿರೋ ಟೈಮ್ಗೆ ಆತನು ನಮ್ಮ ರಿಸೀವ್ ಮಾಡಿ ನಮ್ಮ ಜೊತೆ ಮಾತನಾಡಿ ನಮ್ಮ ಪ್ರಾರ್ಥನೆ ಉತ್ತರವನ್ನು ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ಇಂಥ ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ತಂದಿರುವ ಕಾಣಿಕೆಗಳನ್ನ ಕೈಯಲ್ಲಿ ಹಿಡಿಯೋಣ. ನಾವು ಕಾಣಿಕೆಗಾಗಿ ಪ್ರಾರ್ಥನೆ ನಾವು ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ಐಶ್ವರ್ಯವುಳ್ಳ ದೇವರೇ, ನಿನಗೆ ಸ್ತೋತ್ರವನ್ನು ಅರ್ಪಿಸುತ್ತೇವೆ. ದೇವರೇ, ನಿನ್ನ ಐಶ್ವರ್ಯದಿಂದ ದೇವರೇ ಭೂಮಿಯೆಲ್ಲ ಸೃಷ್ಟಿಸಿ ಭೂಮಿಯಲ್ಲಿ ದೇವರೇ ಮನುಷ್ಯನಿಗೆ ಬೇಕಾದದ್ದು ಎಲ್ಲವನ್ನ ಒದಗಿಸಿಕೊಟ್ಟ ದೇವರು ನೀನಾಗಿದೆ. ಅದಕ್ಕಾಗಿ ಸ್ತೋತ್ರ. ಅದೇ ಈ ಭೂಮಿಯಿಂದ ದೇವರೇ ನಮ್ಮನ್ನ ಸೃಷ್ಟಿ ಮಾಡಿ ನಮ್ಮನ್ನು ಕೂಡ ದೇವರೇ ಈ ಭೂಮಿಯಲ್ಲಿ ಜೀವಿಸುವಂತೆ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಈ ಭೂಮಿಯಲ್ಲಿ ಕರ್ತನೆ ನಿನ್ನ ಮಕ್ಕಳಾಗಿರುವಂತ ನಾವು ದುಡಿಯುವುದಕ್ಕೆ ಶಕ್ತಿ, ಬಲ, ಸಾಮರ್ಥ್ಯ, ಜ್ಞಾನ, ತಿಳುವಳಿಕೆ, ಓದು, ವಿದ್ಯಾಭ್ಯಾಸ ಎಲ್ಲವನ್ನ ಇದು ಕೊಟ್ಟಿದ್ದು ನೀನು ನಿನ್ನ ಕೃಪೆಯಿಂದ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ದೇವರೇ, ನಾವು ದುಡಿದು ಕರ್ತನೆ ನಿಮಗೆ ಶ್ರೇಷ್ಠವಾದದನ್ನ ಕೊಡತಕ್ಕಂತೆ ನೀನು ನಮ್ಮ ಕರಗಳನ್ನ ಬಯಲುಪಡಿಸು, ಆಶೀರ್ವದಿಸಿ ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ, ನಾವು ಕರ್ತನೆ ಅಪ್ಪ, ನಾವು ಹೇಬೆಲಿನ ಹಾಗೆ ನಿನಗೆ ಕರ್ತನೆ ಇಷ್ಟವುಳ್ಳಂತ ಕಾಣಿಕೆಯನ್ನ ಸಮರ್ಪಿಸುವಂತೆ ಆಶೀರ್ವದಿಸಿ ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ. ದೇವರೇ, ಅಳಿದು ಹೋದಂತ ಊರಲ್ಲಿ ನಾವು ಕೊಡದೆ ಎಲ್ಲವುಗಳಲ್ಲೂ ಶ್ರೇಷ್ಠವಾದದನ್ನ ದೇವರೇ ನಿನಗೆ ಸಮರ್ಪಿಸಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ, ನಿನ್ನನ್ನು ಮೆಚ್ಚಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ದೇವರೇ, ನಿನ್ನ ಮಕ್ಕಳು ನಿನಗೆ ಪ್ರೀತಿಸಿ ಕೊಡುವಂತ ಕರಗಳನ್ನ 100ರಷ್ಟು ನೀನು ತಾನು ಆಶೀರ್ವದಿಸಿ ನಡೆಸು ಎಂದು ನಾವು ಬಿಡುತ್ತೇವಪ್ಪ. ನಾವು ಬೇಯುವಂತ ಬೀಜ ಇವತ್ತು ಚಿಕ್ಕದಾಗಿರ್ಬೋದು, ಅದು ಮುಂದೆ ಹೆಮ್ಮರವಾಗಿ ಬೆಳೆಯತಕ್ಕಂತೆ ಸೈನ್ಯಗಳ ಕರ್ತನಾದ ನಮ್ಮ ದೇವರೇ, ನೀನು ನಿನ್ನ ಆಶೀರ್ವಾದವನ್ನು ಅದರ ಮೇಲೆ ಸುರಿಸು ಎಂದು ನಾವು ಬೇಡುವವರಾಗಿದ್ದೇವೆ. ನೀನು ನಮ್ಮ ಪರವಾಗಿರುವುದಾದ್ರೆ ಇಡೀ ಲೋಕದಲ್ಲಿ ನಮ್ಮನ್ನ ಎದುರಿಸುವರು ಯಾರು ಇಲ್ಲ ಎಂಬುದಾಗಿ ಹೇಳುವ ಹಾಗೆ ಇಡೀ ಕರ್ತನೆಯ ಲೋಕದಾದ್ಯಂತ ನಿನ್ನ ನಾಮದ ಮಹಿಮೆಗಾಗಿ ನೀನೇ ನಮ್ಮನ್ನ ಎಲ್ಲರನ್ನು ಉಪಯೋಗಿಸಿ ನಡೆಸು, ಆಶೀರ್ವದಿಸಬೇಕೆಂದು ಎಲ್ಲ ಮಹಿಮೆ ಘನತೆ ಗೌರವವನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುತ್ತೇವೆ ತಂದೆ, ಆಮೆನ್. ಹಾಲೆಲೂಯಾ. ನಾವು ಸಂತೋಷವಾಗಿ ದೇವರಿಗೆ ಕಾಣಿಕೆ ಕೊಡುತ್ತಾ ಒಂದು ಹಾಡಿ ನಾವು ಕಾಣಿಕೆಯನ್ನು ಕೊಡುವವರಾಗೋಣ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀವೇ ನನ್ನ ಜೀವ, ನೀವೇ ನನ್ನ ಸತ್ಯ, ನೀವೇ ನನ್ನ ಮಾರ್ಗವಯ್ಯ. ಹಾಲೆಲೂಯಾ. ನೀವೇ ನನ್ನ ಜೀವ,
ಮಾಲೀಕನ ವಾಕ್ಯದ ಮುಖಾಂತರ ನಮ್ಮ ಸಂಗಡ ಮಾತನಾಡುವಂತೆ ನಮ್ಮ ಮಧ್ಯದಲ್ಲಿ ಯಾರೋ ಒಬ್ಬರು ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಪ್ಪ ನಮ್ಮ ತಂದೆಯಾದ ದೇವರೇ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನಪ್ಪ. ಇದುವರೆಗೂ ಕರ್ತನೆ ಸ್ವಾಮಿಯಪ್ಪ ಕರುಣೆ ಮಾಡಿದ ಕರ್ತನಪ್ಪ ಅಪವಾದ ಕರ್ತನೆಪ್ಪ ನಮ್ಮನ್ನು ಕಾದುಕೊಂಡು ನಮ್ಮ ನಡೆಸ್ತಾ ಬಂದಿದ್ದಾಗಿ ಸ್ತೋತ್ರ ಸ್ವಾಮಿ ಅಪ್ಪ. ಇಲ್ಲಿ ಅವರೆಲ್ಲವಪ್ಪ ಇಲ್ಲಿ ಬರಬಹುದು ಕೂಡ ಪ್ರಾರ್ಥಿಸ್ತಾರ ಅವ್ರ ಮತ್ತೆ ಇರ್ತದೆ ವಾಗ್ದಾನ ಮಾಡಿದಾಗಲೇ ನಿಮಗೆ ಸ್ತೋತ್ರ ಸ್ವಾಮಿಯಪ್ಪ. ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಈ ಸಂಘದಲ್ಲಿ ಕರ್ತನೆ ಸ್ವಾಮಿಯಪ್ಪ ಅಪ್ಪ ಅನೇಕಪ್ಪ ಹಾಡಿನ ಮುಖಾಂತರ ಸ್ವಾಮಿ ಕರ್ತನಪ್ಪ ಅಪ್ಪ ನೀನು ಮಹಿಮಂದು ಗಣಿ ಹೊಂದಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ. ಕಾಣಿಕೆ ಮುಖಾಂತರಪ್ಪ ನೀನಪ್ಪ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಇಲ್ಲಿ ಕೂಡಿ ಬಂದ ನಮ್ಮೆಲ್ಲರನ್ನಪ್ಪ ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಳ್ತಿದ್ದೀನಪ್ಪ. ನೀನು ಆಳ್ವಿಕೆ ಮಾಡು ಮಹಿಮಂದು ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನಪ್ಪ ಅಪ್ಪ. ಯಾವ ವಾಕ್ಯವು ನಿಂತಿದೆ ಕರ್ತನೆ ಸ್ವಾಮಿ ಕರ್ತನೆ ಬಾದರೊಂದಿಗಪ್ಪ ನೀನು ಮಾತನಾಡು ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನಪ್ಪ. ಆ ವಾಕ್ಯದೊಟ್ಟಿಗೆ ಅಪ್ಪ ನಡೆಯುತ್ತೆ ಜೀವಿಸುತ್ತೆ ನೀನು ಸಹಾಯ ಮಾಡು ನೀನು ಕೃಪೆ ಕೊಡಿ ಕರ್ತನೆ ನಿಮಗೆ ಸ್ತೋತ್ರಪ್ಪ. ನೀವು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಆದಿಯಿಂದ ಅಂತರಿದ್ದಪ್ಪ ಕೂಡ ಆಶೀರ್ವಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ತಡೆಗಳನ್ನೆಲ್ಲ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ನಾಮವೊಂದೇ ಮಹಿಮೆ ಉಂಟಾಗಲಿ ಘನ ಉಂಟಾಗಲಪ್ಪ. ಆಶೀರ್ವಿಸು ಬಲಪಡಿಸಿಕೊಂಡು ಕೂಡಿ ಬಂತು ಪ್ರತಿಯೊಬ್ಬರನ್ನು ಒಪ್ಪಿಸಿಕೊಡ್ತೀನಪ್ಪ ಅಪ್ಪ. ಎಲ್ಲ ಆಗೋತಿದ್ದವನ್ನೆಲ್ಲ ಪೂರೈಸಿಕೊಡು ಆಶೀರ್ವಿಸು ಬಲಪಡಿಸಿ ನಿಮ್ಮ ಚಿತ್ತವಂತೆ ನೆರವೇರಪ್ಪ. ನಿನ್ನ ಹಸ್ತ ನಮ್ಮೆಲ್ಲರೊಂದಿಗೆ ಯಾವಾಗಲೇ ಇರಲಿ ಕರ್ತನೆ ಸ್ತೋತ್ರಪ್ಪ. ಆಶೀರ್ವಿಸು ಬಲಪಡಿಸು ನಿಮ್ಮ ಚಿತ್ತವಂದೇ ನೆರವೇರಪ್ಪ. ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಜಯವಂತಿದ್ದೀನಿ ನಮ್ಮ ಜೀವನ ತಂದೆಯಾಗಿದ್ದೇವೆ. ಹಲ್ಲೆಲೂಯಾ. ನಾವು ಮತ್ತಾಯನ ಬಂದ ಸುವಾರ್ತ 24ನೇ ಅಧ್ಯಾಯ 37ನೇ ವಾಕ್ಯವನ್ನು ಓದಿಕೊಳ್ಳೋಣ. ಹಾ 24, 36, 37. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ. ಅದರಂತೆ ಮನುಷ್ಯಕುಮಾರನು ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಆಮೇಲೆ ಅಷ್ಟೇ ಸಾಕು. ಹಲ್ಲೆಲೂಯಾ. ಈಗ ಅದರ ವಿಡಿಯೋ ಒಂದು ನಾವು ನೋಡಿಕೊಳ್ಳೋಣ. ಅಲ್ಲಿ ಸೌಂಡ್ ಹಾಡು ಈ ಥರ ಇದೆ. ಹಾಗೆ ಇದೇ ಒಂದು ದೇವರು ನೋವನ್ನೇ ನಾವೇ ಕಟ್ಟಾಗುತ್ತೆ. ಅದೇ ಹಾಂ ಅದರಿಂದ ಅವ್ನು ಕಟ್ಟುವಾಗಲೂ ಜನ ಎಲ್ಲ ಆಡ್ಕೊತಾರೆ, ಯಾವ ನಿಮ್ಗೆ ಏನೋ ಮಾಡೋಕ್ಕೆ ಇಲ್ಲನೋ, ನಾವೇ ಕಟ್ತಾ ಇದೆಯಲ್ಲೋ. ಅದು ಎಲ್ಲಿ ಬಂದು ಕಟ್ತಾ ಇದೆ, ನಾನು ಸಮುದ್ರ ಪಕ್ಕದಲ್ಲೂ ಕಟ್ಟಲ್ಲ ಅವನು. ಹೋಗಿ ಮರುಭೂಮಿಯಲ್ಲಿ ಕಟ್ಟಕ್ಕೆ ಹೇಳಿರ್ತಾನೆ ದೇವರು. ಹಂಗಾಗಿ ಅವ್ನು ಮರುಭೂಮಿಯಲ್ಲಿ ಕಟ್ತಾ ಇರ್ತಾನೆ. ಜನ ಎಲ್ಲ ಬೇಕಂತ ಇರ್ತಾನೆ, ಸಮುದ್ರ ಪಕ್ಕದಲ್ಲಾದ್ರೂ ಕಟ್ಟರೆ ನಿಮ್ಮ ಬೋಟ್ ಆದ್ರೂ ಸಮುದ್ರದಲ್ಲಿ ನಡೆಸ್ಬೋದು. ಹೋಗಿ ಮರುಭೂಮಿಯಲ್ಲಿ ಯಾಕೆ ಕಟ್ತಾನೆ ಅಂತ ಜನ ಎಲ್ಲ ಬಂದು ಬೈತಾ ಇರ್ತಾರೆ. ಅವನಿಗೆ 3 ಜನ ಸೊಸೆಯರು, 3 ಜನ ಮಕ್ಕಳು, ಅವ್ನು ಹೆಂಡ್ತಿ, ಟೋಟಲ್ 8 ಜನ ಇರ್ತಾರೆ. ಇಡೀ ಪ್ರಪಂಚದಲ್ಲಿ ಅತಿ ದೊಡ್ಡ ನಾವೇ ಅಡುಗೆ ಅಂದರೆ ಅದು ಫಸ್ಟ್ ಕಟ್ಟಿದ್ದು ನಾನೇ.
ದೊಡ್ಡ ನಾವೆಲ್ಲ ಎಷ್ಟು ದೊಡ್ಡ ನಾವೆಲ್ಲ ಕಟ್ತಾರೆ. ಅವನಿಗೆ ಒಂದು ಜನ ಮಕ್ಕಳು. ಆಮೇಲೆ ದೇವರು ನಮ್ಮ ಪ್ರಪಂಚ ನಾಶ ಮಾಡ್ಬಿಡ್ತೀನಿ ಎಲ್ಲ ಥರದ್ದು ಅಂತ ಹೇಳಿರ್ತಾನೆ. ಹಂಗಾಗಿ ನೀನೊಬ್ಬನೇ ನೀತಿವಂತ, ನಿನ್ಗೋಸ್ಕರ ನೀನು ನಾವೇ ಕಟ್ಕೊ ಅಂತ ಹೇಳ್ತಾನೆ ದೇವ್ರು. ಹಂಗಿರ್ತಾನೆ. ಆಮೇಲೆ ಎಲ್ಲ ಥರದ್ದು ಗಂಡು ಹೆಣ್ಣು ಪ್ರಾಣಿಗಳು ಎರಡೆರಡು ಜೋಡಿ ನೀನು ನಾವೇ ಬರೋ ಮಾಡ್ತೀನಿ, ಎಲ್ಲ ಭೂಮಿನೇ ನಾಶ ಮಾಡ್ಬಿಡ್ತೀನಿ ಅಂತ ದೇವರು ಹೇಳ್ತಾನೆ. ಹಂಗಾಗಿ ಎಲ್ಲ ಥರದ್ದು ಎರಡೆರಡು ಪ್ರಾಣಿಗಳು ಆ ನಾವೆಲ್ಲಿ ನೋಹ ತುಂಬಿಸ್ಕೊಳ್ತಾನೆ. ಆಮೇಲೆ ದೇವರು ಭೂಮಿ ಮೇಲೆ 40 ದಿನ ಆಗಲಿರಲು ಮಳೆ ಬರೆಸ್ತೀನಿ ಅಂತ ಹೇಳಿರ್ತಾರೆ. ಹಂಗಾಗಿ ಆ ಮಳೆ ಬರೋದ್ರಿಂದ ಮುಂಚೆ ನಾವೇ ಕಟ್ಟಿ ಮುಗಿಸೋದಕ್ಕೆ ದೇವರು ಹೇಳಿರ್ತಾನೆ. ಹಂಗಾಗಿ ಕಟ್ಟಿ ಮುಗಿಸ್ತೀನಿ. ಆಮೇಲೆ ಎಲ್ಲ ಥರದ ಗಂಡು ಹೆಣ್ಣು ಎರಡೆರಡು ಜೋಡಿ ಪಕ್ಷಿಗಳು ಕೂಡ ನಾವೆಲ್ಲಿ ಬೋಟಲ್ಲಿರುತ್ತೆ. ಪಕ್ಷಿಗಳು, ಹಾವುಗಳು, ಮೊಸಳೆ, ಎಲ್ಲ ಥರದ ಪ್ರಾಣಿಗಳು ಹಾಡುಗಳೇ ಬರುತ್ತೆ. ಮಳೆಯನ್ನು ಬರಮಾಡ್ತೀನಿ, ಜಲ ಪ್ರಳಯ, ಮಳೆ ಸ್ಟಾರ್ಟ್ ಮಾಡ್ಬಿಟ್ಟು ಸುಮಾರು ಈ ಮಳೆ 40 ದಿನ ಆಗಲ್ಲ ನೀರು ಬರ ಮಾಡ್ತಾರೆ. ಮಳೆಲ್ಲ ನಿಂತಮೇಲೆ ಅಡುಗೆ ಹೋಗಿ ಒಂದು ಬೆಟ್ಟದ ಮೇಲೆ ನಿಲ್ಲುತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳನ್ನ ಆಚೆ ಬಿಟ್ಟು ಕಳಿಸ್ತೀವಿ. ಎಲ್ಲ ಪ್ರಾಣಿಗಳು ಜೋಡಿಯಾಗಿ ಮತ್ತೆ ವಾಪಸ್ ಹೋಗ್ಬಿಡುತ್ತೆ. ದೇವರು ಈ ಕಾಮನ್ ಬಿಲ್ಲನ್ನು ಸೂಚನೆಯಾಗಿ ನೋಹನ ಜೊತೆ ಒಡಂಬಡಿಕೆ ಮಾಡ್ಕೊಂತಾನೆ. ನೋಹ, ನಿನಗೂ ಮಾತು ಕೊಡ್ತಾ ಇದ್ದೀನಿ ನಾನು, ಈ ಭೂಮಿನ ಇನ್ನು ಮುಂದೆ ಈ ರೀತಿಯಾಗಿ ಎಲ್ಲ ನಾನು ನಾಶ ಮಾಡಲ್ಲ ಅಂತ ಹೇಳಿ ಅದಕ್ಕೆ ಸೂಚನೆಯಾಗಿ ದೇವರು ಆಕಾಶದಲ್ಲಿ ಕಾಮನ್ ಬಿಲ್ಲನ್ನು ಇಡ್ತಾನೆ. ಅಲ್ಲಲ್ವಿಯ ನಾವು ಈಗ ಮತ್ತೆ ಅದೇ ವಾಕ್ಯ ಓದಿಕೊಳ್ಳೋಣ. ಮತ್ತೆ ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನೂ ತಿಳಿಯದೇ ಇದ್ದರಲ್ಲ, ಅದರಂತೆ ಮನುಷ್ಯ ಕುಮಾರನ ಪ್ರತ್ಯಕ್ಷನಾಗುವ ಕಾಲದಲ್ಲಿಯೂ ಇರುವುದು. ಹಾಗಾದ್ರೆ ನೋಹನ ಕಾಲದಲ್ಲಿ ಹೇಗಿರುತ್ತೋ ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ಬರುವಾಗ ಆವಾಗಲೂ ಇರುತ್ತೆ. ಯೇಸು ಬರ್ತಾ ಇದ್ದಾನೆ ಅನ್ನೋದು ಎಷ್ಟು ಜನ ಅಲ್ಲಲ್ವಿಯ? ಹಾಗಾದ್ರೆ ಅದರ ವಾಕ್ಯ 1 ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ಓದಿಕೊಳ್ಳೋಣ. ಥೆಸಲೋನಿಕ 4:15ನೇ ವಾಕ್ಯದಿಂದ ಹೋಗ್ಬಿಡ. 1 ಥೆಸಲೋನಿಕ 4ನೇ ಅಧ್ಯಾಯ 15ನೇ ವಾಕ್ಯ. ಅಲ್ಲಿ ದೇವರು ಮಾತಿನ ಆಧಾರದಿಂದ ನಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವ ಜೀವದಿಂದಲೂ ನಾವು ನಿದ್ರೆ ಹೋಗುವುದಕ್ಕಿಂತ ಮುಂದಾಗುವುದೇ ಇಲ್ಲ. ಆಮೇಲೆ ಹೋಗಿ 4ನೇ ಅಧ್ಯಾಯ 15 ಮತ್ತು 14 1 ಥೆಸಲೋನಿಕ. ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದ ಉಳಿದಿರುವ ನಾವು ನಿದ್ರೆ ಹೋದವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ
ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಆಮೇಲೆ ಹಾಗಾದ್ರೆ ಯೇಸುವಿನ ರಹಸ್ಯ ಬರಣದ ಕುರಿತಾಗಿ ಇದು ಕರ್ತನ ಪ್ರಧಾನ ದೂತನ ಶಬ್ದದೊಡನೆಯೂ ಆಮೇಲೆ ದೇವರು ತನ್ನ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವವನಾಗಿದ್ದಾನೆ. ಹಾಲೆಲೂಯಾ. ಆ ದಿನ ನಾವು ಎಷ್ಟು ಬೇಗನೆ ಎತ್ತಲ್ಪಡುತ್ತೇವೆ ಎಂಬುದಾಗಿ 1 ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯವನ್ನು ಕೂಡ ನಾವು ಓದಿಕೊಳ್ಳುವವರಾಗೋಣ. 1 ಕೊರಿಂಥ 15ನೇ ಅಧ್ಯಾಯ 52ನೇ ವಾಕ್ಯ. ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ನಾವು ಮಾರ್ಪಡುವೆವು. ಲಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಆಮೇಲೆ ಹಾಗಾದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನ ನಿಮಗೆ ತಿಳಿಸುತ್ತೇನೆ ಅಂದಾಗೆ 1 ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯ ಹೇಳುತ್ತೆ. ಹಾಗಾದ್ರೆ ಇದುವರೆಗೂ ಗುಪ್ತವಾಗಿದೆ ಅಂದ್ರೆ ಏನರ್ಥ? ಸೀಕ್ರೆಟ್ ಆಗಿ ದೇವರು ಇಟ್ಕೊಂಡಿದ್ರು. ಇದುವರೆಗೂ ಲೋಕದಲ್ಲೂ ಕೂಡ ಅನೇಕ ಜನರಿಗೆ ಯೇಸುವಿನ ರಹಸ್ಯ ಬರೋಣ ಗೊತ್ತಿಲ್ಲ. ಯಾವ ಬರೋಣ ಗೊತ್ತಂದ್ರೆ ಯೇಸುವಿನ 2ನೇ ಬರೋಣ ಎಲ್ರಿಗೂ ಗೊತ್ತು. ಹಾಗಾಗಿ ಈ 2ನೇ ಬರೋಣ ಯಾರಿಗೋಸ್ಕರ ದೇವರು ಫಿಕ್ಸ್ ಮಾಡಿದ್ದಾನೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ಧರ್ಮಶಾಸ್ತ್ರದ ಸಭೆಗಾಗಿ. ಧರ್ಮಶಾಸ್ತ್ರ ಸಭೆ ಅಂದ್ರೆ ಯಾರು? ಅವರು ಇಸ್ರಾಯೇಲ್ ಜನರು. ಈಗಲೂ ಕೂಡ ಇಸ್ರಾಯೇಲ್ ಜನರನ್ನ ದೇವರು ಕಾಪಾಡಿಕೊಂಡಿರೋದಕ್ಕೆ ಕಾರಣ ಉದ್ದೇಶ, ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ರಾಜಾದಿರಾಜನಾಗಿ ಆತನ ಕುದುರೆಯ ಮೇಲೆ ಬರ್ತಾನೆ. ಅದು ಯೇಸುವಿನ 2ನೇ ಬರೋಣ. ಇದು ಕಣ್ಣು ರೆಪ್ಪೆ ಬಡಿಯೋಷ್ಟೊತ್ತಿಗೆ ನಾವು ಮಾರ್ಪಟ್ಟು ಎತ್ತಲ್ಪಡುತ್ತೇವೆ. ಇದು ಯಾವ ಬರೋಣ ಅಂದ್ರೆ ಯೇಸುವಿನ ರಹಸ್ಯ ಬರೋಣ. ಹಾಗಾದ್ರೆ ಯೇಸುವಿನ 2ನೇ ಬರೋಣಕ್ಕೂ ರಹಸ್ಯ ಬರೋಣಕ್ಕೂ ಮಧ್ಯದಲ್ಲಿ 7 ವರ್ಷ ಉಪದ್ರವ ಕಾಲ ನಡೆದು ಹೋಗುವಂತದ್ದಾಗಿದೆ. ಹಾಲೆಲೂಯಾ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಏನಿದೆ ಅಂದ್ರೆ ನಮ್ಗೆ ರಹಸ್ಯ ಬರೋಣ ಇದೆ. ಹಾಲೆಲೂಯಾ. ಹಾಗಾಗಿ ಯೇಸು ಕ್ರಿಸ್ತನ ತನ್ನ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಇದುವರೆಗೂ ಗುಪ್ತವಾಗಿದ್ದಂತ ಈ ಸಂಗತಿಯನ್ನ ನಾನು ನಿಮ್ಗೆ ತಿಳಿಯಪಡಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದ್ರೆ ಕಡೆಯ ತುತ್ತೂರಿ ಧ್ವನಿ ಊದಲಾಗಿ ನಾವೆಲ್ಲರೂ ಕಣ್ಣು ರೆಪ್ಪೆ ಬಡಿಯೋಷ್ಟೊತ್ತಿಗೆ ಎತ್ತಲ್ಪಡುವವರಾಗಿದ್ದೇವೆ. ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ರಹಸ್ಯ ಬರಣದಲ್ಲಿ ಭೂಮಿ ಮೇಲೆ ಬರಲ್ಲ, ಆತನು ಮಧ್ಯಾಕಾಶಕ್ಕೆ ಬರುವವನಾಗಿದ್ದಾನೆ. ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಆತನು ಭೂಮಿಗೆ ಬಂದ್ಬಿಡ್ತಾನೆ, ಮಧ್ಯಾಕಾಶಕ್ಕೆ ಬರೋದಿಲ್ಲ ಡೈರೆಕ್ಟ್. ಹಾಲೆಲೂಯಾ. ಆದ ಕಾರಣ ಯೇಸುವಿನ ಬರಣಗಳಲ್ಲಿ ಈಗ 2 ಬರಣವಿದೆ. ಒಂದು ರಹಸ್ಯ ಬರಣ ಇದೆ, ನಂತರ 2ನೇ ಬರಣ ಇದೆ. ಇದ್ರ ಮಧ್ಯದಲ್ಲಿ ಏನಿದೆ ಅಂದ್ರೆ 7 ವರ್ಷ ಉಪದ್ರವ ಕಾಲ ಇದೆ. ಹಾಲೆಲೂಯಾ. ಹಾಗಾದ್ರೆ 7 ವರ್ಷ ಉಪದ್ರವ ಕಾಲದಲ್ಲಿ ಭೂಮಿಗೆ ಯಾರು ಬರ್ತಾರೆ ಅಂದ್ರೆ ಡೈರೆಕ್ಟ್ ಸೈತಾನನೇ ಬರುವವನಾಗಿದ್ದಾನೆ. ಅವನೊಬ್ಬ ಮನುಷ್ಯನ ಮುಖಾಂತರವಾಗಿ ಇಡೀ ಭೂಮಿಗೆ 7 ವರ್ಷ ಸೈತಾನನು ರಾಜನಾಗಿ ಇಡೀ ಭೂಮಿಯನ್ನ ಆಳುವವನಾಗಿದ್ದಾನೆ. ಆ ಕಾಲದಲ್ಲಿ ಅವನ ಮುದ್ರೆಯಾಗಿ 666 ಬಯೋಮೆಟ್ರಿಕ್ ಚಿಪ್ ಅನ್ನ ಅವನು ಅದನ್ನ ಬರಮಾಡುವವನಾಗಿದ್ದಾನೆ. ಆ ಉಪದ್ರವ ಕಾಲದಲ್ಲಿ ಕೃಪೆಯ ಸಭೆಯಾದ ನಾವು ಹೋಗ್ಬಾರ್ದು, ಸೇರ್ಬಾರ್ದು, ಕೃಪೆಯ ಜನರಾದ ನಾವು ಕಷ್ಟಪಡಬಾರ್ದು ಎಂದಾಗ ಹೇಳಿ ದೇವ್ರ ಏನ್ ಮಾಡಿದ್ದಾನೆ ಅಂದ್ರೆ ನಮ್ಗೆ ರಹಸ್ಯ ಬರೋಣವನ್ನ ಸಿದ್ಧಪಡಿಸಿದ್ದಾನೆ. ಹಾಲೆಲೂಯಾ. ಆದ್ರಿಂದ ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ಆ ಬರೋಣಕ್ಕಾಗಿ ಸಿದ್ಧರಾಗಿದೆ ಎಂಬುದಾಗಿ. ಹಾಲೆಲೂಯಾ. ಯಾಕಂದ್ರೆ ಮತ್ತಾಯ ಬರೆದ ಸ್ವಾರ್ಥೆಯಲ್ಲಿ 5 ಮಂದಿ ಬುದ್ಧಿಯುಳ್ಳ ಕನ್ಯರಿದ್ದಾರೆ, 5 ಮಂದಿ ಬುದ್ಧಿಹೀನ ಕನ್ಯರಿದ್ದಾರೆ. ಬುದ್ಧಿಹೀನ ಕನ್ಯರು ಅವರು ಸಿದ್ಧ ಆಗ್ಲಿಲ್ಲ. ಸಿದ್ಧ ಆಗದೆ ಹೋದ್ರೆ ದೇವ್ರ ಏನ್ ಮಾಡ್ತಾನಂದ್ರೆ ನಿಮ್ಮನ್ನು ಬಿಟ್ಟೇ ಹೋಗ್ಬಿಡ್ತಾನೆ. ಹಾಲೆಲೂಯಾ. ಯಾಕಂದ್ರೆ ಸಿದ್ಧ ಆಗಿರುವಂತ ಮೊದಲಿಗಿತ್ತವ್ರನ್ನ ಮಾತ್ರ ಯೇಸು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಹಾಲೆಲೂಯಾ. ಆದ್ರಿಂದ ನೀವು ಆ ಎಣ್ಣೆ ಪಾತ್ರೆಯೆಲ್ಲ ದೀಪ ಸ್ತಂಭದಂತೆ ನೀವು ಪ್ರತಿದಿನ ಪ್ರಾರ್ಥಿಸುವವರಾಗಿರ್ಬೇಕು. ಕರ್ತನ ರಹಸ್ಯ ಬರಣಕ್ಕಾಗಿ ಯೇಸುವೆ ನೀನು ಈಗಲೇ ಬಂದ್ರೆ ಈಗಲೇ ನಾನು ನಿನ್ನ ಸಂಗಡ ಬರುವುದಕ್ಕಾಗಿ ನನ್ನನ್ನು ಸಿದ್ಧಪಡಿಸುವುದಾಗಿ ಪ್ರತಿದಿನ ನಾವು ಪ್ರಾರ್ಥನೆ ಮಾಡಬೇಕು. ಈ ಪ್ರಾರ್ಥನೆ ನಾವೇನು ಯಾವತ್ತು ಯಾರು ಮಾಡೋದು ಇಲ್ಲ ಅನ್ಸುತ್ತೆ. ಹಾಲೆಲೂಯಾ. ಯಾಕಂದ್ರೆ ನಮ್ಗೆ ದೇವ್ರೆ ಅದು ಕೊಡು, ಇದು ಕೊಡು, ಮನೆ ಕುಟುಂಬ ಸರಿ ಮಾಡು, ದೇವ್ರೆ ಕೆಲಸ ಚೆನ್ನಾಗಿ ಆಶೀರ್ವಾದ ಮಾಡು, ಪೇಮೆಂಟ್ ಇನ್ಕ್ರಿಮೆಂಟ್ ಮಾಡು, ಇದಕ್ಕೋಸ್ಕರ ನಾವೆಲ್ಲ ಪ್ರೇಯರ್ ಮಾಡ್ತಾನೆ ಇರ್ತೀವಿ. ಹಾಲೆಲೂಯಾ. ಆದ್ರೆ ದೇವ್ರೆ ನಿನ್ನ ರಹಸ್ಯ ಬೇಡ, ಈಗಲೇ ಬಂದ್ರೆ ಈಗಲೇ ನಾನು ಬರ್ಬೇಕು, ನನಗೆ ಕರ್ಕೊಂಡು ಹೋಗೋದಕ್ಕೆ ನನ್ನ ಆತ್ಮವನ್ನ ನೀನು ಸಿದ್ಧ ಮಾಡಿ ಎಂಬುದಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಅದೇ ಏನ್ ಸೂಚಿಸುತ್ತೆ? ಅದು ಸಿದ್ಧತೆಯನ್ನ ಸೂಚಿಸುತ್ತದೆ. ಹಾಲೆಲೂಯಾ.
ಸಿದ್ಧನೇ ಆಗದೆ ಹೋದ್ರೆ ನಾನು ಪರಲೋಕಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ ನಿಮ್ಮನ್ನ ಯಾರನ್ನು ಕೂಡ ದೇವ್ರು ಕರ್ಕೊಂಡೇ ಹೋಗಲ್ಲ. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಸಿದ್ಧವಾದ ಮೊದಲಾಗಿತ್ತೀರು ಬುದ್ಧಿಯೊಳ ಕಣ್ಣೀರು 5 ಜನ ಮಾತ್ರ ಪರಲೋಕವನ್ನ ಸೇರ್ತಾರೆ. ಇನ್ನೂ 5 ಜನರು ಏನಾದ್ರು ಅಂದ್ರೆ ಅವ್ರು 7 ವರ್ಷ ಉಪದ್ರವ ಕಾಲಕ್ಕೆ ಸೂಚನೆಯಾಗಿ ದೇವರು ಮಾತನಾಡುವವನಾಗಿದ್ದಾನೆ. ಅವರು 7 ವರ್ಷ ಉಪದ್ರವ ಕಾಲದಲ್ಲಿ ಯಾರು ಹೋಗ್ತಾರಂದ್ರೆ ಯೇಸು ನಂಬಿ ಉಪದ್ರವ ಕಾಲ ಸೇರಿದ್ದಾರೆ, ಪ್ರಾರ್ಥನೆ ಮಾಡಿ ಉಪದ್ರವ ಕಾಲ ಸೇರಿದ್ದಾರೆ, ಪ್ರೇಯರ್ ಮಾಡಿ ಅವರು ಉಪದ್ರವ ಕಾಲ ಸೇರಿದ್ದಾರೆ, ಆರಾಧನೆ ಎಲ್ಲ ಮಾಡಿದ್ದಾರೆ ಆದ್ರೂ ಕೂಡ ಇವರು ಉಪದ್ರವ ಕಾಲವನ್ನ ಸೇರಿದ್ದಾರೆ, ಕಾಣಿಕೆ ಎಲ್ಲ ಕೊಟ್ಟಿದ್ದಾರೆ ಆದ್ರೂ ಏನಾಗಿದ್ದಾರೆ ಇವರು ಉಪದ್ರವ ಕಾಲ ಸೇರಿದ್ದಾರೆ, ದೃಶ್ಯಸ್ಥಾನ ತಗೊಂಡಿದ್ದಾರೆ ಆದ್ರೂ ಕೂಡ ಏನಾಗಿದ್ದಾರೆ ಉಪದ್ರವ ಕಾಲವನ್ನ ಸೇರಿದವರು. ಇದು ಬುದ್ಧಿಹೀನ ಕನ್ಯೆಯರು ಎಂಬುದಾಗಿ ದೇವ್ರ ವಾಕ್ಯ ಹೇಳುತ್ತೆ. ಯಾಕಂದ್ರೆ ಇವರು ರಕ್ಷಣೆ ಹೊಂದಿದ್ದಾರೆ, ಇವರು ಕೂಡ ದೇವ್ರ ಬರೋಣ ಎಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ದೇವರ ಆತ್ಮನ ಸಭೆಯ ಮುಖಾಂತರವಾಗಿ ಮಾತನಾಡ್ತಾನೆ. ಆದ್ರೆ ಸಿದ್ಧತೆ ಇವರಲ್ಲಿಲ್ಲ. ಸಿದ್ಧವಾಗದೇ ಇರುವ ಕಾರಣ ಯೇಸು ಕ್ರಿಸ್ತನ ಏನ್ ಮಾಡ್ತಾನಂದ್ರೆ ಇವ್ರು ಸಿದ್ಧರಾಗಿದ್ದಾರೆ ಇಲ್ವಾ ಅಂತ ನಮ್ಮನ್ನೇ ಪರೀಕ್ಷೆ ಮಾಡ್ತಾನೆ ಯೇಸು. ಅದಕ್ಕೆ ಯೇಸು ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾರು 10 ಗಂಟೆವರೆಗೂ ಎಲ್ಲ ಎದ್ದಿರ್ತಾರೆ, ನಾನು ಕರೆಕ್ಟಾಗಿ 1 ಗಂಟೆ ಹೋಗೋಣ ಅಂತ ಹೇಳಿ ಯೇಸು ಮಧ್ಯರಾತ್ರಿ ಬಂದ್ಬಿಡ್ತಾನೆ. ಅಲ್ಲೆಲ್ಲ ಇವಾಗ ಬಂದ್ ನೋಡ್ರೆ ಬುದ್ಧಿ ಉಳ್ಳ ಕಣ್ಣೀರು ಹೆಂಗೆ ಎಚ್ಚರವಾಗವ್ರೆ, ಬನ್ನಿ ಹೋಗೋಣ ಅಂತ ಹೇಳಿದ ತಕ್ಷಣ ಸಡನ್ ಆಗಿ ಅವ್ರು ಎದ್ಬಿಟ್ಟು ಯೇಸು ಸ್ವಾಮಿ ಜೊತೆ ಬುದ್ಧಿ ಉಳ್ಳ ಕಣ್ಣೀರು 5 ಜನ ಹೊಟ್ಟೋಗ್ಬಿಡ್ತಾರೆ. ಬುದ್ಧಿಹೀನ ಕಣ್ಣೀರು ಸ್ವಾಮಿ ಯಾವಾಗ ಬರ್ತಾನೋ ಬರೋ ಯಾಕೆ ಡೌಟಿ ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮಧ್ಯರಾತ್ರಿ 1 ಗಂಟೆಗೆ ಸ್ವಾಮಿ ಬಂದು ಕರೆದ್ರು. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಚೆನ್ನಾಗಿ ಹೊರಗೆ ಉಟ್ಕೊಂಡಿದ್ದೆ ಮಾಡ್ತಾನೆ. ಹಾಗೆ ಏನ್ ಮಾಡ್ಬಿಡ್ತಾನೆ ಸ್ವಾಮಿ ಇವ್ರನ್ನ ಬಿಟ್ಟು ಹೊರಟೋಗ್ಬಿಡ್ತಾನೆ. ಆ ಬುದ್ಧಿ ಒಳಕಲ್ಲಿ ಯಾರು ಎಚ್ಚರವಾಗಿದ್ರು ಅವ್ರ ಮಾತ್ರ ಕರ್ಕೊಂಡು ಪರಲೋಕದ ಒಳಗಡೆ ಸೇರಿಸ್ಬಿಡ್ತಾನೆ. ಅಲ್ಲೆಲ್ಲೂಯ. ಅವ್ರು ಹೋಗಿ ಶಾಶ್ವತವಾದ ನಿತ್ಯ ಜೀವವನ್ನ ಪಡೆದುಕೊಂಡ್ರು. ಅಲ್ಲೆಲ್ಲೂಯ. ಆದ್ರೆ ಬುದ್ಧಿಹೀನ ಕನ್ಯರು ಬೆಳಿಗ್ಗೆ 6 ಗಂಟೆ ಆಗಿತ್ತು, ಇವಾಗ ಎಚ್ಚರಿಕೆ ಆಗಿತ್ತು ಇವ್ರಿಗೆ. ಈಗ ಸ್ವಾಮಿ ಹತ್ರ ಬಂದು ಪರಲೋಕದಲ್ಲಿ ಬಾಗಿಲು ತರ್ತಾರೆ. ಸ್ವಾಮಿ ನಿಮ್ಗೋಸ್ಕರ ಬಾಗಿಲು ಇಡ್ತಾರೆ, ನಾವು ಕೂಡ ಪರಲೋಕದಲ್ಲಿ ಬರ್ತೇವೆ, ನಾವು ಕೂಡ ನಿನ್ನ ನಿತ್ಯ ಜೀವನ ಹೊತ್ಕೊಂತೀವಿ, ನಿನ್ನ ಮಕ್ಕಳಾಗಿದ್ದೇವೆ, ರಕ್ಷಣೆ ಹೊಂದಿದ್ದೇವೆ, ದೇಶಾಸ್ತನ ಹೊಂದಿದ್ದೇವೆ, ಸಭೆಗೆ ಏನೇನೆಲ್ಲ ಮಾಡ್ಬೇಕೆಲ್ಲ ಮಾಡಿದ್ದೇವೆ, ನಮಗೂ ಡೋರ್ ತೆಗಿ ಸ್ವಾಮಿ ಅಂತ ಹೇಳ್ತಾನೆ. ಆದ್ರೆ ಇವ್ರು ಕೇಳಿದಾಗ ಸ್ವಾಮಿ ಅವರು ಡೋರೇ ಓಪನ್ ಮಾಡಲ್ಲ, ಒಳಗಿಂದನೇ ದೇವರು ಸ್ವಾಮಿ ಅವ್ರು ಕೊಡೋದು ಹೋದ್ರ ನೀವ್ಯಾರು ನನಗೆ ಗೊತ್ತೇ ಅಂತ. ಅಯ್ಯೋ ಸ್ವಾಮಿ ನಾನು ನಿಮ್ಗೆ ಯಾರು ಬಂತ ಗೊತ್ತಿಲ್ಲ, ಸಭೆಗೆಲ್ಲ ಬಂದು ಡೈಲಿ ಪ್ರೇಯರ್ ಮಾಡ್ತಿದ್ವಿ, ಆರಾಧನೆ ಮಾಡ್ತಿದ್ವಿ, ಭಾನುವಾರ ಆಗ್ಬಿಟ್ರೆ ಸಾಕು ಕರೆಕ್ಟ್ ಟೈಮ್ಗೆಲ್ಲ ಬಂದು ಪ್ರೇಯರ್ ಮಾಡ್ತಿದ್ವಿ, ಆರಾಧನೆ ಮಾಡ್ತಿದ್ವಿ, ನಿಮ್ಗೆಲ್ಲ ಎಷ್ಟೋ ಕಾಣಿಕೆಲ್ಲ ಕೊಟ್ಟಿದ್ದೀವಿ, ಇಂಥ ಟೈಮಲ್ಲಿ ನೀನು ನೋಡಿದ್ರೆ ಇದ್ಯಾರು ನನ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಲ್ಲಪ್ಪ ಸ್ವಾಮಿ ಅಂತಾಗೆ ನಮ್ಗೆ ಎಲ್ಲಿಲ್ಲದ ನಿರಾಶೆ ಆಗೋಗುತ್ತೆ. ಅಲ್ಲವಿಯ ಕಾರಣ ಇದಕ್ಕೆ ಎಷ್ಟು ಟೈಮ್ ಇದೆ ಅಂತಾಗಿದೆ ವಾಕ್ಯ ಹೇಳುತ್ತೆ. 51ನೇ ವಾಕ್ಯ ಮತ್ತೊಂದ್ ಸರಿ ಓದೋಣ. 1 ಕೊರಿಂಥ 15:51. ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡಬೇಕು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು. ಓಕೆ, ಹಾಗಾದ್ರೆ ಅಲ್ಲಿ ಕಡೆ ತುತ್ತೂರಿ ಧ್ವನಿ ಊದಲಾಗಿ ಕಣ್ಣು ರೆಪ್ಪೆ ಬಡಿಯೋಷ್ಟೊತ್ತಿಗೆ, ಹಾಗಾದ್ರೆ ಕಣ್ಣು ರೆಪ್ಪೆ ಬಡಿಯೋದಕ್ಕೆ ಎಷ್ಟು ನಿಮಿಷ ತಗೊಳಂತಂದ್ರೆ 1 ನಿಮಿಷದಲ್ಲೇ 4 ಸಲ ಬಡ್ಕೊಂಡ್ಬಿಟ್ಟಿರುತ್ತಂತೆ. ಹಾಗಾಗಿ ನಮ್ಗೆ ಗೊತ್ತಿರಲ್ಲ. ಆದ್ರೆ ಸೈಂಟಿಸ್ಟ್ ಅವರೆಲ್ಲ ಪರಿಶೋಧನೆ ಮಾಡಿ ಅವ್ರು ಹೇಳಿದ್ದಾರೆ 1 ನಿಮಿಷದಲ್ಲೇ 3-4 ಸತೆ ಅದು ರಪ್ ಅಂತ ಪಡ್ಕೊಂಡಿರುತ್ತೆ. ಆದ್ರೆ ನಮ್ಗೆ ಗೊತ್ತಿರಲ್ಲ. ಟಿವಿ ನೋಡೋರು ಕಣ್ಣು ಮೊಬೈಲ್ ಬಿಟ್ಕೊಂಡು ನೋಡ್ತಾನೆ ಇರ್ತೀವಿ ನಾವು. ಆದ್ರೆ ಕಣ್ರಪ್ಪೆ ಎಷ್ಟೊತ್ತೆ ಪಡ್ಕೊಂಡಿದ್ಯೋ ನಮ್ಗೆ ಗೊತ್ತಿರಲ್ಲ. ಅಲ್ಲೆಲ್ಲ ಯಾಕಂದ್ರೆ ನಮಗೂ ಅಂತ ಅದ್ರ ದೇವ್ರಿಗೆ ಚೆನ್ನಾಗಿ ಗೊತ್ತು ಕಣ್ರಪ್ಪೆ ಎಷ್ಟು ನಿಮಿಷಕ್ಕೆ ಎಷ್ಟು ಸೆಕೆಂಡ್ಗೆ ಒಂದೊಂದ್ಸತಿ ಪಡ್ಕೊಳುತ್ತೆ ಅಂತ. ಅಲ್ಲೆಲ್ಲ ಆದ ಕಾರಣ ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ 52ನೇ ವಾಕ್ಯ, 1 ಕ್ಷಣದಲ್ಲೇ ರೆಪ್ಪೆ ಬಡಿಯೋಷ್ಟೊತ್ತಿಗೆ, ರೆಪ್ಪೆ ಕಣ್ಣು ಮುಚ್ಚಿ ಕಣ್ ತೆಗೆಯೋಷ್ಟೊತ್ತಿಗೆ ನಾವು ಭೂಲೋಕನೇ ಬಿಟ್ಟು ಪರಲೋಕನೇ ಸೇರ್ಬಿಡ್ತೇವೆ. ಅಲ್ಲೆಲ್ಲ ಹಾಗಾದ್ರೆ ಇಷ್ಟು ಸ್ಪೀಡ್ ಆಗಿ ನಾವು ಹೋಗ್ಬೇಕಂದ್ರೆ ಯಾರು ನಮ್ಮ ಕರ್ಕೊಂಡು ಹೋಗ್ಬೋದು? ಯಾರು ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮಲ್ಲಿ ದೇವರ ಆತ್ಮನೇ ಇರ್ಬೇಕು. ಅಲ್ಲೆಲ್ಲ ಯಾಕಂದ್ರೆ ಈಗ ಯೇಸು ಇಲ್ಲಿದ್ದಾರೆ, ಪರಲೋಕದಲ್ಲಿ ತಂದೆ ಬಲಭಾಗದಲ್ಲಿ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಯೇಸು ಸ್ವಾಮಿ ಈಗ ಭೂಮಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಎಲ್ಲೂ ಕೂಡ ವಾಕ್ಯ ಇಲ್ಲ. ಹೇಗಿದೆ ಅಂದ್ರೆ ವಾಕ್ಯ ಕಣ್ಣು ರೆಪ್ಪೆ ಬಡಿಯೋಷ್ಟೊತ್ತಿಗೆ ನಾವೇ ಮಾರ್ಪಡುತ್ತೇವೆ. ನಮ್ಮ ದೇಹವನ್ನ ದೇವರು 1 ನಿಮಿಷದಲ್ಲಿ ಅದನ್ನ ಸಾಯಿಸ್ಬಿಟ್ಟು 1 ನಿಮಿಷದಲ್ಲಿ ಅದಕ್ಕೆ ನಮ್ಮ ಆತ್ಮಕ್ಕೆ ಜೀವ ಕೊಟ್ಟು ನಮ್ಮ ಆತ್ಮವನ್ನ ದೇವರ ಆತ್ಮನ ಇಲ್ಲಿಂದ ಮಧ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿ ಸ್ವಾಮಿ ಪರಲೋಕವನ್ನ ಬಿಟ್ಟು ಮಧ್ಯಾಕಾಶಕ್ಕೆ ಬರ್ತಾನೆ. ಯಾರಾದ್ರೂ VIP-ಗಳು ನಮ್ಗೀಗ ಮೋದಿ ನಮ್ಮ ಮನೆಗೆ ಬರ್ತಾ ಇದ್ದಾನೆ, ನಾವ್ ಎಷ್ಟು ರೆಡಿ ಆಗ್ಬಿಡ್ತೀವಿ, ನಮ್ಮ ಮನೆಗೆ ಮೋದಿ ಬರ್ತಾ ಇದಾರೆ ಅಂತ ಇಡೀ ಊರಿಗೆಲ್ಲ ಬಂದ್ಬಿಟ್ಟಿರ್ತೀವಿ. ಅದೇ ರೀತಿ ಸ್ವಾಮಿ ಕೂಡ ಇಡೀ ಪ್ರಪಂಚಕ್ಕೆ ಹೇಳ್ತಾ ಇದ್ದಾನೆ, ಈಗ ನಾನು ಕಣ್ಣು ರೆಪ್ಪೆ
ಬಿಡೋಷ್ಟೊತ್ತಿಗೆ ಕೃಪೆಯ ಸಭೆಯಾದ ಜನರನ್ನ ಮಾತ್ರ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ಇನ್ನೊಂದು ಸಭೆ ಇದೆ, ಯಾವ ಸಭೆ ಭೂಮಿ ಮೇಲೆ ಬರುತ್ತೆ ಅಂದ್ರೆ ಮುಂದೆ ಧರ್ಮಶಾಸ್ತ್ರದ ಸಭೆ ಬರುತ್ತೆ. ಅದು ಇಸ್ರಾಯೇಲ್ ಜನರು ನಾವು ಹಿಂಗ್ ಹೊಟ್ಟೋಗ್ಬಿಟ್ರೆ 2ನೇ ನಿಮಿಷಕ್ಕೆ ಕಟ್ಟಕ್ಕೆ ಅವರೆಲ್ಲ ಇಸ್ರಾಯೇಲ್ ಜನರು ಈಗಾಗಲೇ ಯೆರೂಸಲೇಮ್ ದೇವ ಊರಲ್ಲಿ ಅವರೆಲ್ಲವನ್ನ ಸಿದ್ಧ ಮಾಡಿ ಇಟ್ಕೊಂಡಿದ್ದಾರೆ. ನಾವು ಹೋದ್ರೆ ಸಾಕು ಅವರು ರೆಡಿ ಮಾಡ್ತಾರೆ. ಯಾಕೆ ರೆಡಿ ಮಾಡ್ತಾರೆ ಅಂದ್ರೆ ಆಗ ದೇವರ ಆತ್ಮನ ಅವ್ರಿಗೆ ಪರ್ಮಿಷನ್ ಕೊಡ್ತಾನೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ನಿಮಗೆ ಗೊತ್ತಿಲ್ವೋ ನೀವು ದೇವರ ಆಲಯವಾಗಿದ್ದೀರಿ. ಮತ್ತೆ ಇನ್ನೇನು ಹೇಳುತ್ತೆ ವಾಕ್ಯ, ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ. ಈಗ ದೇವರ ಆತ್ಮ ನಮ್ಮಲ್ಲಿ ವಾಸ ಮಾಡುವಾಗ ಎಲ್ಲಿ ವಾಸ ಮಾಡಬಾರ್ದು? ಕೃಪೆ ಸಭೆಯಲ್ಲಿ ವಾಸ ಮಾಡುವಾಗ ಧರ್ಮಶಾಸ್ತ್ರ ಸಭೆಯಲ್ಲಿ ವಾಸ ಮಾಡಂಗಿಲ್ಲ. ಅದು ದೇವರ ಕಾನೂನು ಇದ್ದಂತೆ. ಅಲ್ಲೆಲ್ಲ ಆದ ಕಾರಣ ದೇವರ ಆತ್ಮನ ಈಗ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನಂದ್ರೆ ನಮ್ಮನ್ನ ಕರ್ಕೊಂಡು ಹೋಗಿ ಯೇಸು ಸ್ವಾಮಿ ಕೈಗೆ ಒಪ್ಪಿಸ್ಬಿಡ್ತಾನೆ. ಅಲ್ಲೆಲ್ಲ ಆಗ ಯೇಸು ಸ್ವಾಮಿಗೆ ಹೇಳ್ತಾರೆ ದೇವರ ಆತ್ಮನು, ಸ್ವಾಮಿ ನಿನ್ನ ಕೃಪೆ ಸಭೆ ಮೊದಲಿಗೆ ಅಂತೂ 2000 ವರ್ಷ ಕಾಪಾಡ್ಕೊಂಡು ಎಲ್ಲರನ್ನು ನಡೆಸಿ ನನಗಂತೂ ಸಾಕಾಗ್ಬಿಟ್ಟಿದೆಯಪ್ಪ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಇರೋ ಒಂದೊಂದು ವಿಶ್ವಾಸಿಗಳಲ್ಲೂ ಒಂದೊಂದ್ ತರ ಇರುತ್ತೆ ಗುಣಗಳು, ಸ್ವಭಾವಗಳೆಲ್ಲ. ಅಲ್ಲೆಲ್ಲ ಇವ್ರನ್ನೆಲ್ಲ ರಕ್ಷಣೆ ಕಾಪಾಡ್ಕೊಂಡು ಇವ್ರೆಲ್ಲಾರನ್ನೂ ರಾಸ ಗುಣಕ್ಕಾಗಿ ಸಿದ್ಧಪಡಿಸೋದಕ್ಕೆ ಎಷ್ಟು ಕಷ್ಟ ಎಲ್ಲ ಪಟ್ಟು ಸ್ವಾಮಿ ನಿನ್ ಕೈ ಒಪ್ಪಿಸ್ಬಿಟ್ಟಿದ್ದೀನಿ, ಈಗ ಏನಾದ್ರು ಮಾಡ್ಕೊಂತ ಹೇಳಿ ಯೇಸು ಸ್ವಾಮಿಗೆ ನಮ್ಮನ್ನ ಪವಿತ್ರ ಆತ್ಮನ ಒಪ್ಪಿಸ್ಕೊಡುವವನಾಗಿದ್ದಾರೆ. ಪವಿತ್ರ ಆತ್ಮನ ಮತ್ತೆ ಎಲ್ಲಿ ಹೋಗ್ತಾನಂದ್ರೆ ಈ ಭೂಮಿಯಿಂದ ನಾವು ಎತ್ತಲ್ಪಟ್ಬಿಟ್ರೆ ಈ ಭೂಮಿಗೆ ಕೃಪೆ ಸಭೆ ಒಟ್ಟಾಗಿರುವುದರಿಂದ ಧರ್ಮಶಾಸ್ತ್ರ ಸಭೆ ಬರಲೇಬೇಕು. ಆದ ಕಾರಣ 2ನೇ ನಿಮಿಷದಲ್ಲೇ ಧರ್ಮಶಾಸ್ತ್ರ ಸಭೆಯನ್ನ ಇಸ್ರಾಯೇಲ್ ದೇಶದ ಜನರು ಕಟ್ಟುವುದಕ್ಕಾಗಿ ಈಗಾಗಲೇ ಸಕಲ ಸಿದ್ಧತೆಯನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೂ ಕೂಡ ಅವರು ಒಂದು ಅನೇಕ ದೇಶದಿಂದ ಎಲ್ಲಾರನ್ನು ಕರೆಸಿದ್ರು. ನಮ್ಗೆ ಸೊಲೊಮೋನನು ಕಟ್ಟಿದಂತ ದೇವಸ್ಥಾನವನ್ನ ಮತ್ತೆ ತಿರ್ಗಾ ಅದೇ ರೀತಿಯಲ್ಲಿ ಕಟ್ಟಿ ಕೊಡೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಎಂಬುದಾಗಿ ಹೇಳಿ ಅನೇಕ ಚೀನಾ, ಜಪಾನ್, ಚೀನಾ ಮತ್ತೆ ಅನೇಕ UK ದೇಶಗಳು ಎಲ್ಲ, ಇಂಗ್ಲೆಂಡ್, ಇರಾನ್, ಬ್ರಿಟನ್ ಇವೆಲ್ಲ ದೇಶಗಳು ಬಂದಾಗ ಅಲ್ಲಿ ಒಂದು ಸಂಶೋಧನೆಯಲ್ಲಿ ಕೇಳ್ತಾರೆ. ಆಗ ಒಂದು ಜಪಾನ್ ದೇಶ ಹೇಳುತ್ತೆ, ನೀವು ಕಟ್ಟೋದಕ್ಕೆ ಏನೆಲ್ಲ ಐಟಮ್ ಬೇಕೋ ಇಸ್ರಾಯೇಲ್ ಜನರೇ ಅವೆಲ್ಲನೂ ನೀವು ನಮ್ಗೆ ಕೊಟ್ಬಿಟ್ರೆ ಇಡೀ ದೇವಸ್ಥಾನ ಸೊಲೊಮೋನನ ಕಟ್ಟೋದಕ್ಕೆ ಅವನೇ 3 ವರ್ಷ ಟೈಮ್ ತಗೊಂತಾನೆ. ಅಲ್ಲೆಲ್ಲ ಇವಾಗಿರೋ ಟೆಕ್ನಾಲಜಿ, ಇವಾಗಿರೋ ಕ್ರೈನ್ಗಳು ಎಲ್ಲ ಯೂಸ್ ಮಾಡಿ ನಾವು ಕಟ್ಟೋದಕ್ಕೆ ಎಲ್ಲ ಕಟ್ಟೋ ಐಟಮ್ ಇವೆಲ್ಲ ಕೊಟ್ಬಿಟ್ರೆ ಇವತ್ತು ಬೆಳಿಗ್ಗೆ 6 ಗಂಟೆಗೆ ಕೊಟ್ಬಿಟ್ರೆ ನಾಳೆ ಬೆಳಿಗ್ಗೆ 6 ಗಂಟೆಗೆಲ್ಲ ಇಡೀ ದೇವಸ್ಥಾನನೇ ಕಟ್ಕೊಟ್ಬಿಡ್ತೀವಿ ಅಂತ ಹೇಳಿ ಜಪಾನ್ ದೇಶದ ಸಂಶೋಧಕರೆಲ್ಲರಿಗಾಗಲೇ ಇಸ್ರಾಯೇಲ್ ದೇಶದೊಂದಿಗೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೆಲ್ಲ ಹಾಗಾದ್ರೆ ಇಡೀ ಧರ್ಮಶಾಸ್ತ್ರ ಸಭೆ ಸೊಲೊಮೋನನ ಕಟ್ಟಕ್ಕೆ 3 ವರ್ಷ ತಗೊಂಡ್ತಾನೆ, ಅಷ್ಟು ಕಷ್ಟಪಟ್ಟಾನೆ. ಯಾಕಂದ್ರೆ ಆ ಕಾಲದಲ್ಲಿ ಕ್ರೇನ್ಗಳು ಎಲ್ಲ ದೊಡ್ಡ ದೊಡ್ಡ ಕಲ್ಲು ಎತ್ತೋದಕ್ಕೆ ಮನುಷ್ಯ ಬೇಕಾಗಿತ್ತು. ಆದ್ರಿಂದ ಮನುಷ್ಯ ಎತ್ತಿ ಒಂದ್ರ ಮೇಲೆ ಒಂದೊಂದು ಕಲ್ಲುಗಳೆಲ್ಲ ಸೇರಿಸಿ ಕಟ್ಟೋದು ಬಹಳ ಕಷ್ಟ ಆಗಿತ್ತು. ಇವಾಗ ಕ್ರೇನ್ 1 ದಿನದಲ್ಲಿ ಒಂದು ಕಲ್ಲು ಎಷ್ಟು kg ಇದ್ರು, 50 kg ಇದ್ರು, 100 kg ಇದ್ರು, ಆ ಕ್ರೇನ್ ಅಲ್ಲಿ ಎತ್ತಿ 1 ನಿಮಿಷದಲ್ಲಿ ಟಕ ಅಂತ ಇಟ್ಟು ಕಟ್ಬಿಡ್ಬೋದು ಗೋಡೆಗಳನ್ನ. ಆದ ಕಾರಣ ಇವಾಗಿರೋ ಟೆಕ್ನಾಲಜಿಗೆ ತಕ್ಕಂತೆ ಈಗ ಜಪಾನ್ ದೇಶ ಹೇಳಿದೆ ಇಸ್ರಾಯೇಲ್ ಜನರಿಗೆ, ನೀವೆಲ್ಲ ಕಟ್ಟೋದಕ್ಕೆ ನಮ್ಗೆ ಐಟಮ್ ಕೊಟ್ಬಿಟ್ರೆ ಒಂದೇ ಒಂದು ದಿನದಲ್ಲಿ 24 ಗಂಟೆಗೆ ಇಡೀ ಧರ್ಮ ಸಭೆನ ಸೊಲೊಮೋನನ ಕಟ್ಟಿದ ರೀತಿಯಲ್ಲೇ ಕಟ್ಟಿ ನಾವು ನಿಮ್ ಕೈಗೆ ಒಪ್ಪಿಸ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಧರ್ಮ ಸಭೆ ಬರೋದಕ್ಕೆ ಸಕಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಆ ಸಭೆ ಬರೋದಂದ್ರೆ ಈ ಸಭೆ ಹೋಗಲೇಬೇಕು. ಇದು ದೇವರ ಉದ್ದೇಶವಾಗಿದೆ. ಹಾಗಾದ್ರೆ ನಾವು ಹೋಗ್ತಾ ಇದೀವಿ ಅಂದ್ರೆ ನಮಗೆ ಈಗ ಏನಾಗಿರ್ಬೇಕು, ನಾವು ಸಿದ್ಧರಾಗಿರ್ಬೇಕು. ಅಲ್ಲೆಲ್ಲ ಆದ ಕಾರಣ ಮತ್ತಾಯನ ಬರೆದ ಸುವಾರ್ತೆಗೆ ಬರೋಣ. ಈಗ ನಾವು 24ನೇ ಅಧ್ಯಾಯ 37ನೇ ವಾಕ್ಯ ಮತ್ತೊಂದು ಸಾರಿ ನಾವು ಓದಿಕೊಳ್ಳುವರಾಯೋಣ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 37ನೇ ವಾಕ್ಯ. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯಕುಮಾರನ ಪ್ರತ್ಯಕ್ಷತೆಯು ಇರುವುದು. ಹೇಗೆಂದರೆ ಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು ಪ್ರಳಯದ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಬರೋಣ ಕೂಡ ಇರುತ್ತೆ. ಹಾಗಾದ್ರೆ 37ನೇ ವಾಕ್ಯ ಹೇಳ್ತಾ ಇದೆ, ನೋಹನ ದಿವಸಗಳು ಹೇಗಿದ್ದವೋ ಆಗಲೇ ಮನುಷ್ಯ ಕುಮಾರನು ಬರುವ ಕಾಲದಲ್ಲೂ ಕೂಡ ಇರುತ್ತೆ. ಹಾಗಾದ್ರೆ ನೋಹನ ಕಾಲದಲ್ಲಿ ಏನಿದ್ರಿಂದ ದೇವ್ರು ಇಡೀ ಭೂಮಿನ ನಾಶ ಮಾಡ್ತಾನೆ ಅಂದ್ರೆ ನೀರಿಂದ ನಾಶ ಮಾಡ್ಬಿಡ್ತಾನೆ. ಆನಂತರ ದೇವ್ರ ಭೂಮಿಯನ್ನ ಯಾಕೆ ಈ ರೀತಿ ನಾಶ ಮಾಡ್ತಾನೆ ಅಂದ್ರೆ ಇಡೀ ಭೂಮಿಯಲ್ಲಿ ನೋಹನ ಕಾಲದಲ್ಲಿ ಅಂದ್ರೆ ಅನೇಕ ಸುಮಾರು 6000 ವರ್ಷಗಳ ಹಿಂದೆ ಅಲ್ಲೆಲ್ಲ ಈ ಘಟನೆಯನ್ನ ದೇವರು ಭೂಮಿಯಲ್ಲಿ ನೆರವೇರಿಸುವವನಾಗಿದ್ದಾನೆ. ಆ ಕಾಲದಲ್ಲೇ ದೇವ್ರು ಏನ್ ಹೇಳ್ತಾ ಇದ್ದಾನೆ, ಲೋಕದಲ್ಲಿ ಒಬ್ರು ಕೂಡ ಪರಿಶುದ್ಧರೆಲ್ಲ ಎಲ್ಲರೂ ಪಾಪಿಗಳಾಗಿ ನಡೀತಾ ಇದ್ದಾರೆ. ಆದ್ರೂ ಕೂಡ ದೇವ ಕೇಳುತ್ತೆ
ದೇವರಿಗೆ ದೃಷ್ಟಿಯಲ್ಲಿ ನೋಹನಿಗೆ ದಯೆ ದೊರಕಿತು ಎಂಬುದಾಗಿ ಹಲ್ಲೆಲೂಯಾ. ಇವನೇ ನಮಗೆ ಕೃಪೆಯ ಸಭೆಗೆ ಒಂದು ಸೂಚನೆ ಇದ್ದಂಗೆ. ಇಡೀ ಪ್ರಪಂಚನೇ ನಾಶ ಆಗೋಯ್ತು. ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನ ಇದ್ರು. ಆಗಿನ ಕಾಲದ ಜನಸಂಖ್ಯೆ ಪ್ರಕಾರ 1-2 ಕೋಟಿಯಷ್ಟು ಜನರು ಇದ್ರು ಎಂಬುದಾಗಿ ಆ ಸಂಶೋಧಕರು ಹೇಳುವವರಾಗಿದ್ರು. ಹಾಗಾದ್ರೆ 2 ಕೋಟಿ ಜನರು ಎಲ್ಲ ಇಡೀ ಪ್ರಪಂಚದಲ್ಲಿ ಇದ್ರು. ಅವ್ರ್ಯಾರು ಈ ಧ್ವನಿಯಲ್ಲಿ ಬಂದು ಸೇರ್ಲಿಲ್ಲ. ಅವನಿಗೆ ದೇವ್ರು ಹೇಳ್ತಾನೆ, ನೀನ್ ಸ್ವಾರ್ಥಿ ಸಾರು, ಆ ದೊಡ್ಡ ಬೋಟ್ ನೋಡಿದ್ರಲ್ಲ ವಿಡಿಯೋದಲ್ಲಿ, ಆ ಬೋಟ್ ಕಟ್ಟೋದಕ್ಕೆ ನೋವನ್ನು ತೆಗೆದುಕೊಳ್ಳುವಂತ ಟೈಮ್ ಎಷ್ಟಂದ್ರೆ 100 ವರ್ಷ ಟೈಮ್ ತಗೊಂತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇವ್ರು 8 ಜನ ಸೇರಿ ಅಷ್ಟು ದೊಡ್ಡ ಬೋಟ್ ಕಟ್ಟಬೇಕು. ಇವ್ರು ಕಟ್ಟೋಂತ ಬೋಟಲ್ಲಿ ಪ್ರಾಣಿ ಪಕ್ಷಿಗಳು, ಹಾವುಗಳು, ಸರ್ಪಗಳು, ಏನೇನಿದಾವೆ ಭೂಮಿ ಮೇಲೆ ಎಲ್ಲಾ ಪ್ರಾಣಿಗಳು ಆ ಬೋಟಲ್ಲೇ ಬರ್ಬೇಕು. ಆ ಬೋಟಲ್ಲಿ ಬಂದು ಅವಕ್ಕೂ ಕೂಡ ಒಳಗಡೆಗೆ ಒಂದೊಂದು ಕೋಣೆ ತರ ಮಾಡ್ಬಿಟ್ಟು ಎಲ್ಲಾ ಪ್ರಾಣಿಗಳು ಪಕ್ಷಿಗಳನ್ನ ಒಂದೊಂದೊಂದೊಂದು ಬೋರ್ಡಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ಈ ರೀತಿ ಕಟ್ಬೇಕಂದ್ರೆ ಆ ಬೋಟಿಗೆ ಎಷ್ಟು ದೊಡ್ಡದಾಗಿರ್ಬೇಕಂದ್ರೆ ಅಷ್ಟು ದೊಡ್ಡದಾಗಿರ್ಬೇಕು. ಅಷ್ಟು ದೊಡ್ಡದಂತ ನಾವೇನ ಕಟ್ಟೋದಕ್ಕೆ ನೋವನ್ನು ತೆಗೆದುಕೊಳ್ಳುವಂತ ಸಮಯ 100 ವರ್ಷ ತೆಗೆದುಕೊಳ್ತಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ನೋವನ ಕಾಲದಲ್ಲಿ ಏನು ಕೂಡ ಕಟ್ ಮಾಡೋದಕ್ಕೆ ಕತ್ರಿ ಚಾಕು ಏನೇ ಇರಲಿಲ್ಲ, ಮರಗಳು ಎಲ್ಲಾನು ಅವರು ಕಷ್ಟಪಟ್ಟು ಆ ನೋಹನು ಆ ದೊಡ್ಡ ನಾವೆಯನ್ನ ಕಟ್ಟುವವನಾಗಿದ್ದಾನೆ. ಈಗ ನಾವೆಯನ್ನ ಕಟ್ಟೋ ಉದ್ದೇಶ, ನೋಹ ನಾನು ಇಡೀ ಪ್ರಪಂಚವನ್ನ ನಾಶ ಮಾಡ್ಬಿಡ್ತೀನಿ, ಆದ್ರೆ ನೀನು ಒಳ್ಳೆಯವನಾಗಿ ನನ್ನ ದೃಷ್ಟಿಯಲ್ಲಿ ಇಡೀ ಪ್ರಪಂಚದಲ್ಲಿ ನೀನು ಒಬ್ಬನೇ ಬದುಕಿದ್ಯಾ. ಅವನ ಕುಟುಂಬ ಹಾಗಾದ್ರೆ ಏನಾಗಿದೆ? ಅವನ ಕುಟುಂಬನ ಬದುಕಿಲ್ಲ. ಅದರಿಂದ ದೇವರು ಇಡೀ ಕುಟುಂಬ ದೇವರ ದಯೆಯನ್ನ ಹೊಂದಿದೆ ಎಂಬುದಾಗಿ ಯೇಸು ಕ್ರಿಸ್ತನ ದೇವರ ವಾಕ್ಯ ಕೂಡ ಹೇಳೋದಿಲ್ಲ. ಆದ್ರೆ ನೋಹ ಒಬ್ಬನೇ ದೇವರ ದಯೆಯನ್ನ ಪಡೆದುಕೊಂಡಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಅದೇ ರೀತಿ ನಾವು ಕೂಡ ಭೂಮಿಯಲ್ಲಿ ಇಡೀ ಪ್ರಪಂಚ ಎಲ್ಲ ಪಾಪದಲ್ಲೇ ಇದೆ, ಪಾಪದಲ್ಲೇ ಮುಳುಗೋಗಿದೆ, ಪಾಪದಲ್ಲೇ ನಡೀತಾ ಇದೆ ಅಂತ ಹೇಳಿ ನಾವು ಅವ್ರ ಜೊತೆ ನಡ್ಕೊಂಡು ಹೋಗೋದಕ್ಕೆ ಆಗಿ ದೇವ್ರು ನಮ್ಮನ್ನ ಕರೆದಿಲ್ಲ. ಇಡೀ ಪ್ರಪಂಚ ಹೆಂಗೆ ಹಾಳಾಗಿ ಹೋಗ್ತಿದ್ರು, ದೇವ್ರು ನಮ್ಗೆ ಹೇಳ್ತಾ ಇದ್ದಾನೆ, ನೀನು ನೀತಿವಂತನಾಗಿ ನಡಿಬೇಕು, ನೀನು ಪರಿಶುದ್ಧನಾಗಿ ನಡಿಬೇಕು. ಯಾಕಂದ್ರೆ ನೀನು ಪರಲೋಕಕ್ಕೆ ಸೂಚನೆ, ಭೂಲೋಕಕ್ಕೆ ಸೂಚನೆ ಅಲ್ಲ. ಲೋಕದ ಜನರು ಲೋಕಕ್ಕೆ ತಕ್ಕಂತೆ ಅವ್ರ ಪಾಪದಲ್ಲೇ ಇದ್ದೇ ಇರ್ತಾರೆ. ಚೈತನ್ಯನು ಅವ್ರನ್ನ ಪಾಪದಲ್ಲೇ ಮುಳುಗಿಸ್ತಾ ಇರ್ತಾನೆ. ಆದ್ರೆ ದೇವರ ಆತ್ಮನು ನಮ್ಮಲ್ಲಿ ಇದ್ದಾಗ ದೇವರ ಆತ್ಮ ನಮ್ಮನ್ನೇನ್ ಮಾಡ್ತಾ ಇರ್ತಾನೆ ಅಂದ್ರೆ ಪರಿಶುದ್ಧ ಆತ್ಮನು ಪವಿತ್ರತೆಯಲ್ಲಿ ಪರಿಶುದ್ಧತೆಯಲ್ಲಿ ಆತನ ನಡೆಸೋದಕ್ಕೋಸ್ಕರನೇ ದೇವರು ನಮಗೆ ಪವಿತ್ರ ಆತ್ಮನ ಕೊಟ್ಟಿರೋದು. ಹಲ್ಲೆಲೂಯಾ. ಆದ್ರೆ ಪವಿತ್ರ ಆತ್ಮನ ಮುಖಾಂತರವಾಗಿ ಇಡೀ ಪ್ರಪಂಚ ಎಷ್ಟೇ ಪಾಪದಲ್ಲಿ ನಡೀತಿದ್ರು ನಾವು ಮಾತ್ರ ದೇವರ ಮುಂದೆ ಪರಿಶುದ್ಧರಾಗಿ ನಡಿಬೇಕು. ಹಲ್ಲೆಲೂಯಾ. ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ಪರಿಶುದ್ಧರಾಗಿ ನಡೀರಿ ಅಂದ್ರೆ ಹಲ್ಲೆಲೂಯಾ. ಹಾಗಾದ್ರೆ ಇಡೀ ಪ್ರಪಂಚ ಏನ್ ಮಾಡ್ತಾ ಇದೆಯೋ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದ್ರೆ ನೋಹ ನಾವೇ ಕಟ್ತಾ ಇದ್ದಾನೆ, ಮರುಭೂಮಿಯಲ್ಲಿ ಕಟ್ತಾ ಇರ್ತಾನೆ. ಯಾಕಂದ್ರೆ ದೇವ್ರು ಕೂಡ ಹೇಳ್ತಾನೆ, ನೋಹ ನೀನ್ ನಾವೇನ ಕಟ್ಟು, ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ ಅಂತ. ಆದ್ರೆ ಊರಿನ ಜನ ಎಲ್ಲ ಬಂದಿರ್ತಾರೆ, ನಾವೇ ಕಟ್ಟೋದ್ ನೋಡಿ ಎಲ್ರು ಗೇಲಿ ಮಾಡ್ತಾರೆ. ನಿಮ್ಗೇನ್ ಬುದ್ಧಿ ಇಲ್ವೇನಯ್ಯ, ನೀರ್ ಪಕ್ಕದಲ್ಲಾದ್ರೂ ಕಟ್ರಿ, ಈ ಬೋಟ್ ಆದ್ರಲ್ಲಿ ನೀರಲ್ಲಾದ್ರೂ ಬಿಟ್ಟು ದೋಣಿಯಲ್ಲಿ ಸಮುದ್ರದಲ್ಲಿ ಎಲ್ಲ ಸುತ್ತಾಡ್ಕೊಂಡಾದ್ರೂ ಬರ್ಬೋದು. ಹೋಗಿ ಮರುಭೂಮಿಯಲ್ಲಿ ನೀವ್ ಕಟ್ತಾ ಇದೆಯಲ್ಲ, ಇಲ್ಲಿ ಯಾರು ನೀರ್ ಬರ ಮಾಡ್ತಾರೆ, ಇಲ್ಲಿ ಯಾರು ನೀರೇ ಬರೋದಿಲ್ಲ, ಈ ಬೋಟ್ ಕಟ್ಟೋದೇ ವೇಸ್ಟ್ ಎಂಬುದಾಗಿ ಹೇಳಿ ಜನ ಅಪಹಾಸ ಮಾಡ್ತಾರೆ. ನೋಹನ 100 ವರ್ಷ ನೋಹನ ಬೈತಾರೆ. ಹಲ್ಲೆಲೂಯಾ. ನಿಮ್ಗೆ ಹೆಂಗ್ ಗೊತ್ತಿಲ್ವಾ, ನಿಮ್ಗೆ ಬುದ್ಧಿ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದೇ ರೀತಿ ಇವಾಗ ಕೃಪೆ ಸಭೆ ಆದ ನಾವು ಕೂಡ ಯೇಸುನ ರಹಸ್ಯಪೂರ್ಣ ಸಿದ್ಧರಾಗಿ ಅಂತ ಹೇಳಿದ್ರೆ ಎಲ್ಲ ಜನ ಬೈಯವರೇ ಆಗುವ. ಹಲ್ಲೆಲೂಯಾ. ಯೇಸುನ ಬರೋಣ ಇಲ್ಲ ಸುಮ್ಮನೆ ಇರು, ಯೇಸುನ ಬರೋಣ ಸುಮ್ಮನೆ ಇರು ಅಂತ ಹೇಳಿ ನೋಡು. ಲೋಕದಲ್ಲಿ ಎಲ್ಲ ಚೆನ್ನಾಗಿದೆ, ಎಲ್ಲ ಪಾರ್ಟಿ ಮಾಡು, ಪಾಪ ಮಾಡು, ಪರಿಶುದ್ಧ ಮಾಡಿ ಇರ್ಬೇಡ, ಎಲ್ಲಾರ ಜೊತೆಯಲ್ಲಿ ನೀನು ಕೂಡ ಕಳಿತು ಪಾಪದಲ್ಲೇ ಬಿದ್ದೋಗ್ಬಿಡಿ ಎಂಬ ಲೋಕದ ಜನರು ಕೂಡ ಹೇಳುವವರಾಗಿರ್ತಾರೆ. ಆದ್ರೆ ದೇವ್ರು ಹೇಳ್ತಾ ಇದ್ದಾನೆ, ನೀನು ಪರಿಶುದ್ಧನಾಗಿ ನಡಿಬೇಕು ಎಂಬ. ಯಾವಾಗ ನೀನು ಪರಿಶುದ್ಧನಾಗಿ ನಾವು ನಡೀತಿರ್ತೀಯೋ ಆಗ ಇಡೀ ಪ್ರಪಂಚ ನಾಶ ಆದ್ರೂ ನೀನು ನಾಶ ಆಗದ ಹಾಗೆ ನಿನ್ನ ನಾನು ಕಾಪಾಡ್ತೇನೆ ಎಂಬುದಾಗಿ ಹೇಳಿ ದೇವರು ನೋಹನ ಸಂಗಡ ಮಾತನಾಡ್ತಾನೆ. ಆದ್ರಿಂದ ಆ ಜಲ ಪ್ರಳಯದಲ್ಲಿ ಇಡೀ ಭೂಮಿ ಎಲ್ಲಾ ಜನರನ್ನು ಕೂಡ ದೇವರು ನಾಶ ಮಾಡ್ಬಿಡ್ತಾನೆ, ಎಲ್ಲರನ್ನೂ ಸಾಯಿಸ್ತಾನೆ, ಯಾರನ್ನು ಕೂಡ ಬದುಕಿಸೋದಿಲ್ಲ. ಆದ್ರೆ ನೋಹ ಅವನ ಕುಟುಂಬದವರು ಮಾತ್ರ 8 ಜನ ಅವ್ರು ಬದುಕುಳಿತಾರೆ. ಹಲ್ಲೆಲೂಯಾ. ಹೀಗೆ ದೇವ್ರ ವಾಕ್ಯ ನಾವೇನು ಓದಿದ್ವಿ, ನೋಹನ ಕಾಲದಲ್ಲಿ ಇದ್ದಂತೆ ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ಇರುತ್ತೆ. ಹಾಗಾದ್ರೆ ದೇವರು ನೀರಿಂದ ನಾಶ ಮಾಡಿ ನೋಹನಿಗೆ ಒಡಂಬಡಿಕೆ ಮಾತು ಕೊಡ್ತಾನೆ. ಏನ್ ಮಾತು ಕೊಡ್ತಾನೆ ಅಂದ್ರೆ, ನೋಹ ನಿನ್ಗೂ ನನಗೂ ಮಾತುಕತೆ ಏನಂದ್ರೆ, ನಾನು ಇನ್ಮುಂದೆ ಈ ಭೂಮಿಯ ಜನರನ್ನ ನೀರಿಂದ ನಾಶ ಮಾಡೋದಿಲ್ಲ ಅಂತ ಹೇಳಿ ದೇವರು ನೋಹನಿಗೆ ಮಾತು ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ಸೂಚನೆಯಾಗಿ ದೇವರು ಆಕಾಶದಲ್ಲಿ ಕಾಮನ ಬಿಲ್ಲನ್ನ ಸೃಷ್ಟಿ ಮಾಡ್ತಾನೆ. ಆಮೇಲೆ ಅದಕ್ಕಿಂತ ಮುಂಚೆ ಇಡೀ ಪ್ರಪಂಚದಲ್ಲಿ ಆಕಾಶದಲ್ಲಿ ಎಲ್ಲೂ ಕೂಡ ಕಾಮನ ಬಿಲ್ಲೇ ಇರೋದಿಲ್ಲ. ಆಗ ದೇವರು ಯಾವಾಗ ಮಾತು ಕೊಡ್ತಾನೆ ಅವಾಗ ಕಾಮನ ಬಿಲ್ಲು ಉಂಟಾಗಿ ಅಂತ ಹೇಳಿದಾಗ ಕಾಮನ ಬಿಲ್ಲು ಸೃಷ್ಟಿ ಆಗುತ್ತೆ. ಆಗಿನ ಕಾಲದಿಂದ ಈವರೆಗೂ ಮಳೆ ಬಂದಾಗೆಲ್ಲ ಕಾಮನ ಬಿಲ್ಲು ಬರುತ್ತೆ. ಇದೇನ್ ಸೂಚನೆ ಅಂದ್ರೆ
ನೋಹನಿಗೆ ನಾನು ಮಾತು ಕೊಟ್ಟಿದ್ದೀನಿ ಎಂಬುದಾಗಿ ದೇವರು ಸೂಚನೆಯಾಗಿ ಅದನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಈಗ ನಮ್ಗೆ ನೋಹನ ಕಾಲದಲ್ಲಿ ಇದ್ದಂತೆ ಮನುಷ್ಯ ಕುಮಾರನು ಬರುವ ಕಾಲದಲ್ಲಿ ಇರುತ್ತಂದ್ರೆ ದೇವರಲ್ಲಿ ಭೂಮಿನ ನೀರಿಂದ ನಾಶ ಮಾಡ್ದ. ಮನವನಿಗೆ ಏನ್ ಕೊಟ್ಟಿದ್ದಾನೆ, ಮಾತು ಕೊಟ್ಬಿಟ್ಟಿದ್ದಾನೆ, ನೀರಿಂದ ನಾಶ ಮಾಡಲ್ಲ ಭೂಮಿನ ಅಂತ. ಹಾಗಾದ್ರೆ ದೇವರಿಗೆ ಏನ್ರಿಂದ ನಾಶ ಮಾಡ್ತಾನಂದ್ರೆ ಬೆಂಕಿಯಿಂದಾನೇ ನಾಶ ಮಾಡೋಣ ಎಂಬುದಾಗಿ ತೀರ್ಮಾನ ಮಾಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ನೋಹನ ಕಾಲದಲ್ಲಿ ಇದ್ದ ಹಾಗೆ ಈಗ ಯೇಸುವಿನ ರಹಸ್ಯ ಬರಣದ ಕಾಲದಲ್ಲೂ ಇಡೀ ಪ್ರಪಂಚ ಪಾಪದಲ್ಲಿ ತುಂಬ ಹೋಗ್ಬಿಟ್ಟಿದೆ. ಹಲ್ಲೆಲೂಯಾ. ಆತನ ಬರಣದ ಸೂಚನೆಗಳು ಕೂಡ ಈಗ ಲೋಕದಲ್ಲಿ ಎಲ್ಲವೂ ನಡೀತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಮತ್ತೆ ಅಲ್ಲಿ ಬರೋ ಸುವಾರ್ತೆ 24ನೇ ಅಧ್ಯಾಯದಲ್ಲಿ ನಾವು ದೇವವಾಕ್ಯ ಮತ್ತೆ ಅಲ್ಲಿ 6ನೇ ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತೆ 24ನೇ ಅಧ್ಯಾಯ 6ನೇ ವಾಕ್ಯ. ಇದಲ್ಲದೆ ಯುದ್ಧಗಳಾಗುವುದನ್ನು ಯುದ್ಧವಾಗುವ ಹಾಗಿದೆ ಎಂಬ ಸುದ್ದಿಗಳನ್ನು ನೀವು ಕೇಳಬೇಕಾಗಿರುವುದು. ಆಮೇಲೆ ಅಷ್ಟೇ ಸಾಕು. ಹಲ್ಲೆಲೂಯಾ. ಹಾಗಾದ್ರೆ ಯುದ್ಧಗಳು ಆಗೋ ಸುದ್ದಿಯನ್ನು ನೀವು ಕೇಳಿದ್ದೀರಾ? ಈಗ ಯಾರೆಲ್ಲ ಕೇಳಿದ ಯುದ್ಧದ ಸುದ್ದಿಗಳು ನನ್ನ ಹೆಸರು ಅಮೆರಿಕ ದೇಶಕ್ಕೂ, ರಷ್ಯಾ ದೇಶಕ್ಕೂ, ಉಕ್ರೇನ್ ದೇಶಕ್ಕೂ, ಈಗ ಅನೇಕ ದೇಶಗಳಿಗೆ ಯುದ್ಧಗಳು ನಡೀತಾ ಇದೆ. ಹಾಗಾದ್ರೆ ಈ ಯುದ್ಧಗಳನ್ನ ನಾವು ಕೇಳಿದ್ದೀವಿ ಅಂದ್ರೆ ಇದೇ ರಹಸ್ಯ ಬಣ್ಣದ ಸೂಚನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ಬಿಟ್ಟಿದೆ. ಹಲ್ಲೆಲೂಯಾ. ಹಾಗಾದ್ರೆ ನಮಗೆ ಸೂಚನೆ ಸಿಕ್ಕಿರುವಾಗ ನಾವು ದೇವರ ಬರೋಣಕ್ಕೆ ಇನ್ನೂ ಹೆಚ್ಚಾಗಿ ಅತಿ ಸ್ಪೀಡ್ ಆಗಿ ರೆಡಿ ಆಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇಡೀ ಭೂಮಿನ ಈಗ ಆಳೋದಕ್ಕೋಸ್ಕರ ಸೈತಾನ ಸಕಾಲ ಸಿದ್ಧತೆ ಅವನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನಿಗೆ ದೇವರು 7 ವರ್ಷ ಉಪದ್ರವ ಕಾಲವನ್ನು ಒಪ್ಪಿಸ್ಬಿಟ್ಟಿದ್ದಾನೆ. ಆದ್ರಿಂದ ಸೈತಾನನು ಇಡೀ ಭೂಮಿಯಲ್ಲಿ 7 ವರ್ಷ ಉಪದ್ರವ ಕಾಲವನ್ನು ಅವನು ನಡೆಸುವವನಾಗಿದ್ದಾನೆ. ಹಾಗಾದ್ರೆ ಲೋಕದ ಜನರು ಅದಕ್ಕಾಗಿ ಸಿದ್ಧರಾಗಿರುವಾಗ ದೇವ ಜನರಾದ ನಾವು ಅವನಿಗಿಂತಲೂ ಹೆಚ್ಚಾಗಿ ದೇವರ ರಹಸ್ಯಪೂರ್ಣಕ್ಕಾಗಿ ಸಿದ್ಧರಾಗಿರ್ಬೇಕು. ಯಾಕಂದ್ರೆ ರಹಸ್ಯಪೂರ್ಣ ಫಸ್ಟ್ ಬರುತ್ತೆ, ನಂತರ 2ನೇ ನಿಮಿಷದಿಂದ ಉಪದ್ರವ ಕಾಲ ಲೋಕದಲ್ಲಿ ಆರಂಭ ಆಗುವಂತದ್ದಾಗಿದೆ. ಹಾಗಾದ್ರೆ ನಾವ್ ಹಿಂಗೆ ಎತ್ತಲ್ಪಟ್ರೆ ಸೈತಾನನ ತಕ್ಷಣ ಅವನ ಆತ್ಮ ಒಬ್ಬ ಮನುಷ್ಯನಲ್ಲಿ ಪ್ರವೇಶಿಸಿ ಇಡೀ ಭೂಮಿಯನ್ನು ಅವನು 7 ವರ್ಷ ರಾಜನಾಗಿ ಆಳುವುದಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾನೆ. ಹಾಗಾದ್ರೆ ನಾವು ದೇವರ ರಹಸ್ಯ ಗುಣಕ್ಕಾಗಿ ಅದಕ್ಕಿಂತ ಹೆಚ್ಚಿನ ವೇಗವಾಗಿ ಸಿದ್ಧರಾಗಿರ್ಬೇಕು. ಯಾಕಂದ್ರೆ ಸಿದ್ಧ ಆಗಿರುವವರು ಮಾತ್ರ ಎತ್ತಲ್ಪಡುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ದೇವರು ತಾನೇ ಎಲ್ಲ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವದಿಸಲು ಇನ್ನೂ ಅನೇಕ ವಿಷಯಗಳಿದೆ. ಇದರ ಮುಂದಿನ ಭಾಗವನ್ನು ಅಂತವನ್ನ ನಾವು ಮುಂದಿನ ವಾರಗಳಲ್ಲಿ ಕೂಡ ನೋಡಿಕೊಳ್ಳುವುದಾಗೋಣ. ಮುಂದಿನ ವಾರ ಕೂಡ ಮೊದಲನೇ ಸರ್ವಿಸ್ ಇರುವಂತದ್ದಾಗಿದೆ. ಯಾಕೆಂದ್ರೆ ನಾವು ಯಾದಗಿರಿಗಾಗಿ ಸೇವೆಗಾಗಿ ಮುಂದಿನ ವಾರ ಹೋಗುವುದರಿಂದ ಮುಂದಿನ ವಾರ ಕೂಡ ಫಸ್ಟ್ ಸರ್ವಿಸ್ ಅಲ್ಲಿ ನಾವೆಲ್ಲರೂ ಬಂದು ಕೊಡುವವರಾಗೋಣ. ನಾವು ಕರ್ತನ ಬರೋಣಕ್ಕಾಗಿ ಇನ್ನೂ ಅನೇಕ ವಿಷಯಗಳನ್ನ ತಿಳಿದುಕೊಳ್ಳೋಣ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಹಲ್ಲೆಲೂಯಾ. ಸರಿ, ಹಾಗಾದ್ರೆ ನಾವೆಲ್ಲರ ದಿನಗಳನ್ನು ಚೆನ್ನಾಗಿ ಕಳೆಯದಾಗಿ ಪ್ರಾರ್ಥನೆ ಮಾಡಿಕೊಳ್ಳುವರಾಗಿದೆ. ಕೃಪೆಗಳ ಐಶ್ವರ್ಯಗಳ ನಮ್ಮ ದೇವರೇ ನಿಮಗೆ ಸ್ತೋತ್ರಗಳನ್ನು ತೋರಿಸುವವರಾಗಿದ್ದೇವೆ. ಅಪ್ಪ ದೇವರೇ, ನೋಹನ ಕಾಲದಲ್ಲಿ ಇದ್ದಂತೆ ಮನುಷ್ಯ ಕುಮಾರನು ಕೂಡ ಬರುವ ಕಾಲದಲ್ಲಿಯೂ ಲೋಕವು ಇರುತ್ತದೆ ಎಂಬುದಾಗಿ ನೀನು ಹೇಳಿದ ಹಾಗೆ ಹೌದು ದೇವರೇ, ನೋಹನ ಕಾಲದಲ್ಲೂ ಅತಿಯಾದಂತ ಪಾಪ ತುಳಿತಾ ಇರುವಾಗ ನೀನು ಆ ಭೂಮಿಯಲ್ಲಿರುವ ಎಲ್ಲಾ ಜನರನ್ನ ನಾಶ ಮಾಡ್ಬೇಕೆಂಬುದಾಗಿ ತೀರ್ಮಾನ ಮಾಡಿದೆ. ಅದೇ ತೀರ್ಮಾನ ದೇವರೇ ಈಗ ಮತ್ತೆ ಭೂಮಿಯಲ್ಲಿ ಬರುತ್ತಿರುವಾಗ, ಯಾಕಂದ್ರೆ ನಿನ್ನ ಬರೋಣದ ಸೂಚನೆಗಳು ಕೊಟ್ಟಿರುವ ಹಾಗೆ ಯುದ್ಧಗಳು ಇವೆಲ್ಲ ಕೇಳಿರುವಂತದ್ದು ದೇವರೇ, ನಿನ್ನ ಬರೋಣದ ಸೂಚನೆ ಆಗುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ. ಈಗ ನಿನ್ನ ಬರೋಣದ ಕಾಲದಲ್ಲಿ ಭೂಮಿಯನ್ನ ದೇವರೇ ಅಗ್ನಿಯಿಂದ ಬೆಂಕಿಯಿಂದ ನಾಶ ಮಾಡುವುದಕ್ಕಾಗಿ ದೇವರೇ ಲೋಕವನ್ನ ಸಿದ್ಧಪಡಿಸ್ತಾ ಇದೆ. ಅದಕ್ಕಾಗಿ ಸ್ತೋತ್ರವನ್ನ ಸೋಸಿಸ್ತಾ ಇದ್ದೇವೆ ದೇವರೇ. ಆದರೆ ಕರ್ತನೇ, ನೋಹನ ಕಾಲದಲ್ಲಿ ನೋಹನನ್ನು ಅವನ ಕುಟುಂಬವನ್ನು ಕಾಪಾಡಿದ ಅದೇ ದೇವರೇ ನೀನು ನಮಗೂ ಕೂಡ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಹೌದಪ್ಪ, ಇಡೀ ಲೋಕದಲ್ಲಿರೋರೆಲ್ಲರೂ ಕೂಡ ನಾಶವಾಗಿ ಹೋದ್ರು, ನಾವು ನಮ್ಮ ಕುಟುಂಬಗಳು ನಾಶವಾಗದ ಹಾಗೆ ದೇವರ ಆತ್ಮನೇ ನೀನೇ ನಮ್ಮನ್ನ ಕಾದು ಕಾಪಾಡಿ ನಡೆಸುವುದು ನಾವು ಬೇಡುವವರಾಗಿದ್ದೇವೆ ದೇವರೇ. ಅಪ್ಪ, ನಮಗೋಸ್ಕರ ರಹಸ್ಯಗಳನ್ನ ಸಿದ್ಧಪಡಿಸುವುದಕ್ಕಾಗಿ ಸ್ತೋತ್ರ ದೇವರೇ. ಕಣ್ಣು ರೆಪ್ಪೆ ಬಿಡುವಷ್ಟೊತ್ತಿಗಾಗಿ ನಾವು ಆ ನಿಮಿಷಕ್ಕಾಗಿ ಪ್ರತಿದಿನ ಪ್ರತಿ ಕ್ಷಣವು ಪ್ರತಿ ದಿನವೂ ಸಿದ್ಧರಾಗಿರುವಂತೆ ಆಶೀರ್ವದಿಸು. ಯಾಕೆಂದ್ರೆ ಸಿದ್ಧ ಆಗಿದ್ದ ಮೊದಲ ಗೀತೆಯವರು ಅವರು ಎತ್ತಲ್ಪಡುತ್ತಾರೆ, ಸಿದ್ಧವಾಗದೇ ಇರುವ ಮೊದಲ ಗೀತೆಯವರು ಅವರು ಬಿಡಲ್ಪಡುತ್ತಾರೆ ಎಂಬುದಾಗಿ ನಿನ್ನ ವಾಕ್ಯ ಹೇಳುವರು. ಹಾಗೆ ಹೌದೇಂದ್ರೆ ನಾವು ಸಿದ್ಧವಾಗಿರುವ ಮೊದಲ ಗೀತೆ ಆಗಿರುವಂತ ಆಶೀರ್ವದಿಸು. ನೀನು ನೀವು ನೆನೆಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ಹೇಳಿದ್ದಿ. ಆದ ಕಾರಣ ದೇವರೇ, ನೀನು 24 ಗಂಟೆಯಲ್ಲಿ ಯಾವ ಗಂಟೆಯಲ್ಲಿ ಯಾವ ಸಮಯದಲ್ಲಿ ಬಂದರೂ ಕೂಡ ಆ ಸಮಯದಲ್ಲಿ ನಾವು ಸಿದ್ಧರಾಗಿರುವಂತೆ ಆಶೀರ್ವದಿಸು. ನಮ್ಮ ಕುಟುಂಬಗಳು ಸಿದ್ಧವಾಗಿರುವಂತೆ ಆಶೀರ್ವದಿಸು. ನಮ್ಮ ಸಭೆಯೆಲ್ಲ ದೇವಜನರು ಸಿದ್ಧರಾಗಿರುವಂತೆ ಆಶೀರ್ವದಿಸಿ ನಡೆಸುವ ದೇವರ ಆತ್ಮನೇ. ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಒಂದೇ ಒಂದು ನಿಮಿಷದ ರಹಸ್ಯಭರಣ ಅದು ನಡೆದು ಹೋಗ್ಬಿಟ್ರೆ ಮತ್ತೆ ಈ ಪ್ರಪಂಚದಲ್ಲಿ ಇನ್ನೆಂದಿಗೂ ರಹಸ್ಯಭರಣ ಬರೋದಿಲ್ಲ ಎಂಬುದಾಗಿ ನಿನ್ನ ವಾಕ್ಯ ಹೇಳಲ್ಪಟ್ಟಿದೆ. ಆದ ಕಾರಣ ದೇವರಿಗೆ ನಾವು ವಾಕ್ಯದ ಆಧಾರ
ದೇವರೇ ಆ ಒಂದೇ ಒಂದು ನಿಮಿಷದ ರಹಸ್ಯಗಳಕ್ಕಾಗಿ ನಾವು ಯಾವಾಗಲೂ ಸಿದ್ಧರಾಗಿರುವಂತೆ ಆಶೀರ್ವದಿಸುವ ಕಣ್ಣು ರಟ್ಟೆ ಹೊಡೆಯುವಷ್ಟೊತ್ತಿಗೆ ನಾವು ಎತ್ತಲ್ಪಡುವಂತೆ ದೇವರೇ ನೀ ನಮ್ಮನ್ನು ಸಿದ್ಧಪಡಿಸುವ ದೇವರ ಆತ್ಮನೆ ಅದಕ್ಕಾಗಿ ಸ್ತೋತ್ರವನ್ನ ಸಹಿಸ್ತೇವೆ. ನಮ್ಮಲ್ಲಿ ದೇವರ ಆತ್ಮನೆ ನೀನು ವಾಸ ಮಾಡಪ್ಪ. ನಮ್ಮ ಆತ್ಮಗಳನ್ನ ನಿನ್ನ ರಹಸ್ಯಗಳಕ್ಕಾಗಿ ಸಿದ್ಧಪಡಿಸು ದೇವರೇ. ಸಭೆಯ ಪ್ರತಿಯೊಂದು ಆತ್ಮಗಳನ್ನ ರಹಸ್ಯಗಳಕ್ಕಾಗಿ ಸಿದ್ಧಪಡಿಸಿ ಎಂದು ನಾವು ಬೇಡುವವರಾಗಿದ್ದೇವೆ. ಓ ಕರ್ತನೆ, ಇಂಥ ಅದ್ಭುತವಾದ ಜೀವನ ವಾಕ್ಯಗಳ ಮುಖಾಂತರವಾಗಿ ಇಂದಿನ ನೀನು ನಮ್ಮ ಸಂಘ ಮಾತನಾಡಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ ದೇವರೇ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚಾಗಿ ನೀನು ನಮ್ಮ ಆತ್ಮಗಳನ್ನ ಕರ್ತನೆ ನಿನ್ನ ರಹಸ್ಯಗಳಕ್ಕಾಗಿ ಸಿದ್ಧಪಡಿಸು. ನಾವು ಸಿದ್ಧವಾಗುವಂತೆ ಆಶೀರ್ವದಿಸು. ನಾವು ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ತಲೆಬಾಗಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸುತ್ತೇವೆ. ಲೋಕವು ಇದರ ಎಲ್ಲ ಆಸೆ ಗತಿಸಿ ಹೋಗುವಂತದ್ದಾಗಿದೆ. ಲೋಕವನ್ನೇ ದೇವರೇ ಒಂದಿನ ನೀನು ನಾಶ ಮಾಡುತ್ತಿರುವಾಗ ಲೋಕದಲ್ಲಿ ನಾವು ಸಂಪಾದನೆ ಮಾಡಿದ ಯಾವುದು ಕೂಡ ನಮ್ಮ ಹಿಂದೆ ಬರುವುದಿಲ್ಲ, ಎಲ್ಲವೂ ನಾಶವಾಗಿ ಹೋಗುವುದರಿಂದ ದೇವರೇ ನಿನ್ನ ರಹಸ್ಯ ಕೋಣದಲ್ಲಿ ನಾವು ಎತ್ತ ಮಾಡುವುದು ಒಂದೇ ಕೃಪೆಯನ್ನ ನಮಗೂ ನಮ್ಮ ಕುಟುಂಬಕ್ಕೂ ಸಭೆಗೂ ನೀನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸೆಂದು ನಾವು ಬಿಡುವವರಾಗಿದ್ದೇವೆ. ಇಂಥ ಅದ್ಭುತವಾದ ಜೀವನ ವಾಕ್ಯದ ಮುಖಾಂತರ ಮಾತನಾಡಿದಕ್ಕಾಗಿ ಸ್ತೋತ್ರಪ್ಪ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿನ್ನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಘ ಮಾತನಾಡು ತಿಳಿಯಲಾದ ಮಹತ್ತಾದ ಗುಣಾರ್ಥಗಳನ್ನು ತಿಳಿಯಪಡಿಸುವ ಎಲ್ಲ ಘನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲೆಲ್ಲವನ್ನು ಪ್ರಾರ್ಥಿಸಿ ಬಿಡುವಂತಿದ್ದೇವೆ ತಂದೆ ಆದ ದೇವರೇ, ಆಮೇಲೆ. ನಮ್ಮ ತಂದೆಯ ದೇವರ ಪ್ರೀತಿ ಕರ್ತನಾದ ಕೃಷ್ಣನ ಕೃಪೆ ಪವಿತ್ರಾತ್ಮನ ಅನ್ಯೋನ್ಯತೆ ಐಕ್ಯತೆ ಸುಧಾಕರು ಯೇಸುವಿನ ರಹಸ್ಯಗಳ ಬರೋರು ಸಭೆಯಾದ ನಮ್ಮೆಲ್ಲರ ಸಂಘವೂ ಇರಲಿ. ಎಲ್ಲರೂ ಸಭೆಯಾಗಿರೋಣ. ಆಮೇಲೆಂದು ಆಮೇನ್ ಆಮೇನ್ ಆಮೇನ್. ಎಲ್ಲರೂ ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. God bless you. ದೇವರು ನಿಮ್ಮ